ಆಗಲಿ ಕಳೆದ ಭಾಗದಲ್ಲಿ ನಾವು ನೋಡಿರೋದು ಏನಂತ ಹೇಳಿದ್ರೆ, ಈಗ ಪವಿತ್ರಾತ್ಮನು ಕೊಡುವ ದೇವರ ವಾಕ್ಯ ತಿಳಿದಿರುವಂತ ಈ ತಿಳುವಳಿಕೆ ಏನಕ್ಕೆ ಬೇಕು ಅಂತ ಹೇಳಿದ್ರೆ, ನಾವು ಮುಂಚೆಂದ್ರೆ ನೋಡಿದ್ರೆ ನಾವೀಗ ಕಲಿತಾ ಇರೋದು ನ್ಯಾಯ ತೀರ್ಪಿಕೆ ಬಗ್ಗೆ. ಆ ಲಾಸ್ಟ್ ಡೇ, ಆ ಜಡ್ಜ್ಮೆಂಟ್ ಡೇ. ಸೊ ಆ ಪವಿತ್ರಾತ್ಮನ ಕೊಡುವ ದೇವರ ವಾಕ್ಯ ಅಂತ ಹೇಳುವ, ತಿಳಿದಿರು ಅಂತ ಹೇಳುವ ಆ ತಿಳುವಳಿಕೆ ಏನಕ್ಕೆ ಅಂತ ಹೇಳಿದ್ರೆ, ಆ ಜಡ್ಜ್ಮೆಂಟ್ ಡೇ ತನಕ ಕಾಯ್ದಲ್ಲೇ ನಾವು ಬದುಕಿರೋ ಸಂದರ್ಭದಲ್ಲಿನೇ ನಮ್ಗೆ ಆ ದೇವರ ವಾಕ್ಯವನ್ನು, ಆ ದೇವರ ಸಂದೇಶವನ್ನು ಸಿಕ್ಕಿದ ಕೂಡಲೇ ನಮ್ಮನ್ನ ತಿದ್ಪಡಿಸಿ ಏನಾದ್ರೂ ಸರಿಪಡಿಸ್ಲಿಕ್ಕಿದ್ರೆ ಸರಿಪಡಿಸಿ ಮುಂದಿನ ದಿವಸಗಳಲ್ಲಿ ಯಾವ ಸಮಯದಲ್ಲಿ ಕರ್ತನ ದಿವಸ ಅಂತ ಹೇಳುವಾಗ ಯಾವಾಗ ಅಂತ ಗೊತ್ತಿಲ್ಲ, ಯಾವ ಸಮಯದಲ್ಲಿ ಬೇಕಾದ್ರೂ ಬರ್ಬೋದು. ಅದಕ್ಕೆ ನಾವು ರೆಡಿಯಾಗಿ ಸಿದ್ಧರಾಗಿರ್ಬೇಕು ಅಂತ ಹೇಳಿ ಪವಿತ್ರಾತ್ಮನ ಕುರಿತಾಗಿ ನಾವು ಕಲಿತಾ ಇರೋದು. ಅದರಲ್ಲಿ ನ್ಯಾಯ ತೀರುವಿಕೆಯಲ್ಲಿ ಇವೆ ನೋಡಿ, ಪವಿತ್ರಾತ್ಮನ ಕೊಡುವ ದೇವರ ವಾಕ್ಯ ತಿಳಿದಿರುವಂತ ವಿಶ್ವಾಸಿಯಲ್ಲಿ ತೋರಿ ಬರುವಂತ ಪವಿತ್ರಾತ್ಮ ಪ್ರಭಾವದಲ್ಲಿ ತೋರಿ ಬರುವಂತ ಒಂದು ವಿಷಯ ನಾವು ಎರಡು ವಿಷಯ ನಾವು ನೋಡಿದ್ವಿ. ಒಂದು ಪೇಷನ್ಸ್, ಕ್ಷಮಿಸುವ ಸ್ವಭಾವ. ಎರಡನೇದಾಗಿ ನಂಬಿಕೆ, ಫೇತ್ಫುಲ್ನೆಸ್. ಕಳೆದ ವಾರದಲ್ಲಿ ನಾವು ನೋಡಿರೋದು ಫೇತ್ಫುಲ್ನೆಸ್. ಇವತ್ತಿನ ದಿವಸ ಇನ್ನು ಮುಖ್ಯವಾಗಿರೋದಂತ ಈ ದೇವರ ವಾಕ್ಯ ತಿಳಿದಿರೋಂಥ ವ್ಯಕ್ತಿ ಅಂದ್ರೆ ಅದನ್ನ ಅರ್ಥಾಂಶವನ್ನು ತಿಳಿದು ದೇವರ ಪ್ರಭಾವವನ್ನು, ಆ ಶಕ್ತಿ ಬಗ್ಗೆ ತಿಳುವಳಿಕೆ ಇರುವಂತ ವ್ಯಕ್ತಿ ಅಂದಿರುವಾಗ ಆ ಭಯಭಕ್ತಿಯಲ್ಲಿ ನಡೆಯುವಂತ ವ್ಯಕ್ತಿಯಲ್ಲಿ ಇರಬೇಕಾಗಿರೋದು. ಇನ್ನು ಮೂರನೇ ವಿಷಯ ಅಂತ ಹೇಳುವಾಗ ಸೆಲ್ಫ್ ಕಂಟ್ರೋಲ್. ಈ ನಮ್ಮನ್ನೇ ನಾವು ಇದೆ ಆಕ್ಚುಲಿ ಮನುಷ್ಯರಿಗೆ ಆಗ ತುಂಬಾ ಕಷ್ಟ ಇರೋದೊಂದು ವಿಷಯ ಏನಂತ ಹೇಳಿದ್ರೆ ಈ ಸೆಲ್ಫ್ ಕಂಟ್ರೋಲ್. ಆಕ್ಚುಲಿ ಇದು ಒನ್ ಆಫ್ ದ ಫ್ರೂಟ್ಸ್ ಆಫ್ ಹೋಲಿ ಸ್ಪಿರಿಟ್. ಈ ಸೆಲ್ಫ್ ಕಂಟ್ರೋಲ್ ಅಂತ ಹೇಳುವಾಗ ಇಟ್ ಸಿಗ್ನಿಫೈಸ್ ದಟ್ ಎಬಿಲಿಟಿ ಟು ರೆಗ್ಯುಲೇಟ್ ನಮ್ದು ಇಮೋಷನ್ಸ್ ಆಗಲಿ, ಇಲ್ಲಾಂದ್ರೆ ನಮ್ದು ವರ್ಡ್ಸ್ ಆಗಲಿ, ನಮ್ದು ಆಕ್ಷನ್ಸ್ ಆಗಲಿ, ಇದು ರೆಗ್ಯುಲೇಟ್ ಮಾಡಿ ವಿತ್ ದ ಹೆಲ್ಪ್ ಆಫ್ ಗೈಡೆನ್ಸ್ ಆಫ್ ದಿ ಹೋಲಿ ಸ್ಪಿರಿಟ್. ಪವಿತ್ರಾತ್ಮನ ಕೃಪೆಯಿಂದ ನಮ್ಮ ಮಾತುಗಳಿರ್ಬೋದು, ನಮ್ಮ ಇಮೋಷನ್ಸ್ ಇರ್ಬೋದು, ನಮ್ಮ ಆಕ್ಷನ್ಸ್, ನಾವು ಮಾಡುವಂತ ಕಾರ್ಯಗಳಿರ್ಬೋದು, ಇದನ್ನ ಕಂಟ್ರೋಲ್ ಮಾಡಿ. ಅಂದ್ರೆ ಸಿಟ್ಟು ಬರುವಾಗ ಅದನ್ನೇ ಕಂಟ್ರೋಲ್ ಮಾಡೋದು, ಅದೇ ರೀತಿಯಲ್ಲಿ ದುಃಖ ಬರುವಾಗ ಅದನ್ನೇ ಕಂಟ್ರೋಲ್ ಮಾಡೋದು. ಇಲ್ಲ ಇದೇ ರೀತಿಯಲ್ಲಿ ಯಾವತ್ತು ನಮ್ಮಿಂದ ಹೊರಡ ಬರುವಾಗ ಇನ್ನೊಬ್ಬರಿಗೆ ಕಷ್ಟವಾಗಂದ್ರೆ, ಇನ್ನೊಬ್ಬರಿಗೆ ನೋವಾಗಂಥದ್ದು ಯಾವುದಾದ್ರೂ ವಿಷಯ ನಮ್ಮಿಂದ ಹೊರಡ್ಲಿಕ್ಕೆ ರೆಡಿಯಾಗಿ ನಿಂದಿರುವಾಗ ಅದು ಹೊರಗಡೆ ಹೋಗೋದಿಲ್ಲ. ಅದ ಎಸ್ಪೆಷಲಿ ಜಾಸ್ತಿ ಬರ್ತಾ ಇರೋದು ಮಾತುಗಳಿಂದ. ಆ ಮಾತು ಹೊರಗಡೆ ಬರೋದಲ್ಲೇ, ಇಲ್ಲಾಂದ್ರೆ ಸಿಟ್ಟು ತೋರ್ಸೋದಲ್ಲೇ ನಮ್ಮನ್ನ ನಾವು ಕಂಟ್ರೋಲ್ ಮಾಡೋದು. ಇದು ಈ ಕೋಪದ ವಿಷಯದಲ್ಲಿ ಮಾತ್ರ ಅಲ್ಲ, ಪ್ರಾಪಂಚಿಕವಾಗಿರೋದು ಎಲ್ಲಾ ವಿಷಯದಲ್ಲಿನೂ ಆ ಕಂಟ್ರೋಲ್, ಸೆಲ್ಫ್ ಡಿಫೆನ್ಸ್ ಅಂತ ಹೇಳ್ಬೋದು, ಅದೇ ರೀತಿಯಾಗಿ ಸೆಲ್ಫ್ ಕಂಟ್ರೋಲ್ ಅಂತ ಇರ್ಬೋದು. ನಮ್ಮನ್ನೇ ನಾವೇ ಒಂಥರ ಪ್ರೊಟೆಕ್ಟ್ ಮಾಡಿ ಬೇರೆ ಯಾರಿಗೇನು ನಮ್ಮ ಮೇಲೆ ಏನು ಹೇಳೋದಿಲ್ಲ. ಇಲ್ಲಾಂದ್ರೆ ಬೇರೆ ನಮ್ಮ ಒಳಗಡೆ ಇರೋದಂತ ನಮ್ಮ ಪವಿತ್ರಾತ್ಮನಾಗ್ಲಿ, ನಮ್ಮ ದೇವರ ಮುಂದೆ ಆಗಲಿ, ನಾನು ಒಂದು ಸೆಲ್ಫ್ ಕಂಟ್ರೋಲ್ ಇರುವಂತ ಒಂದು ವ್ಯಕ್ತಿ, ವಿಶ್ವಾಸಿ. ಅದೇ ಆಗ್ಲೇ ನಾನು ಹೇಳಿರೋದು, ಪವಿತ್ರಾತ್ಮನ ಕೊಡುವ ದೇವರ ವಾಕ್ಯ ತಿಳಿದಿರುವಂತ ವಿಶ್ವಾಸಿಯಲ್ಲಿ ತೋರಿ ಬರುವ ಒಂದು ಪ್ರಭಾವದಲ್ಲಿ ಒಂದು ಮುಖ್ಯವಾಗಿರೋದು ಒಂದು ವಿಷಯ ಇದು, ಈ ಸೆಲ್ಫ್ ಕಂಟ್ರೋಲ್ ಅಂತ ಹೇಳ್ತಾ ಇರೋದು. ಈ ಸೆಲ್ಫ್ ಕಂಟ್ರೋಲ್ ಅಂತ ಹೇಳುವಾಗ ನಮಗೆ ಆ ತರ ಒಂದು ನಮ್ಮನ್ನ ನಾವು ಕಂಟ್ರೋಲ್ ಮಾಡ್ಬೇಕಂತ ಹೇಳಿದ್ರೆ ಕೆಲವರು ಅದು ಹೇಳ್ತಾರೆ ತುಂಬಾ ವಿಲ್ ಪವರ್, ಇಲ್ಲಾದ್ರೆ ಏನ್ ಕಡದ ಒಂದು ಸೆಲ್ಫ್ ಡಿಸಿಪ್ಲಿನ್. ನಾನು ಇಂಥ ಜಾಗದಲ್ಲಿ ಮಾತಾಡಬಾರ್ದು, ಇಂಥ ಜಾಗದಲ್ಲಿ ಈ ವಿಷಯ ಹೇಳಬಾರ್ದು, ಇಲ್ಲಾಂದ್ರೆ ಇಂಥ ಜಾಗದಲ್ಲಿ ನನ್ನ ಸಿಟ್ಟನ್ನ ತೋರಿಸಬಾರ್ದು, ಇಲ್ಲ ಇಂಥ ಜಾಗದಲ್ಲಿ ಇವನ್ ಬಟ್ಟೆ ಮೇಲೆ ಇರೋದು ಆಸೆ ಆಗಲಿ, ಇಲ್ಲಾಂದ್ರೆ ಪ್ರಾಪಂಚಿಕವಾಗಿರೋದು, ಇವನ್ ಊಟ ಮೇಲೆ ಇರೋದು ಆಸೆ ಆಗಲಿ, ಕೆಲವರು ಇರ್ತಾರಲ್ಲ ಆ ಕಂಫರ್ಟ್ನೆಸ್ ಅವ್ರು ಬೇಡ. ಇಲ್ಲಿ ಈ ರೀತಿಯಲ್ಲಿಲ್ಲ. ಇಲ್ಲೊಂದು ಈ ಟೇಬಲ್ ಮ್ಯಾನರ್ ಅಂತ ಡಿಸಿಪ್ಲಿನ್ ಅಂತ ಇರ್ತಲ್ಲ, ನಮ್ಮ ಮನೆಯಲ್ಲಿ ನಾವು ಊಟ ಮಾಡುವಾಗ ನಾವು ಹೆಂಗ್ ಬೇಕಾದ್ರೂ ನಾವು ಕೈಲಿ ಹಿಡ್ಕೊಂಡು ಇಲ್ಲ ನೆಲದಲ್ಲಿ ಕೂತ್ಕೊಂಡು ಯಾವ ರೀತಿಯಲ್ಲಿ ಬೇಕಾದ್ರೂ ನಾವು ಊಟ ಮಾಡ್ಬೋದು. ಬಟ್ ದೊಡ್ಡ ದೊಡ್ಡ ಫಂಕ್ಷನ್ಗೆ ಇಲ್ಲಾಂದ್ರೆ ಬಾಕಿ ಇರೋದು ಎಲ್ಲಾದ್ರೂ ಒಂದು ಕಾನ್ಫರೆನ್ಸ್, ಇಲ್ಲಾಂದ್ರೆ ಆ ತರ ಹೋಗಿ ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆ ನಾವು ಊಟಕ್ಕೆ ಕೂತಿರುವಾಗ ನಾವು ಅಬ್ಸರ್ವ್ ಮಾಡ್ತೀವಿ ಏನಂತ, ಈ ಅಕ್ಕಪಕ್ಕದಲ್ಲಿರುವವರು ಯಾವ ರೀತಿಯಲ್ಲಿ ಆ ಮ್ಯಾನರ್, ಆ ಡಿಸಿಪ್ಲಿನ್, ಅವ್ರು ಹೆಂಗೆ ಊಟ ಮಾಡ್ತಾರೆ, ಯಾವ ರೀತಿಯಲ್ಲಿ ಊಟ ಮಾಡ್ತಾರೆ ಅಂತ. ಸೊ ಪ್ರಿಯರೇ, ಇಲ್ಲಿ ಈ ಎಲ್ಲಾ ವಿಷಯದಲ್ಲಿನೂ ನಮ್ಮನ್ನ ನಾವೊಂದು ಕಂಟ್ರೋಲ್ ಮಾಡುವಂತ ವಿಷಯ. ಅದೇ ತರಾಗಿ ದಟ್ ಅಲೌಸ್ ಪೀಪಲ್ ಟು ಲಿವ್ ಇನ್ ಎ ವೇ ದಟ್ ಹಾನರ್ಸ್ ಗಾಡ್. ದೇವರನ್ನೇ ಮಹಿಮಪಡಿಸುವಂತ ರೀತಿಯಲ್ಲಿ ಒಬ್ಬ ವ್ಯಕ್ತಿ ಜೀವಿಸುವಾಗ, ಅವನ ಆಯುಸ್ಸು ಆರೋಗ್ಯ ಇರುವಾಗಲೇ ಅವನು ಜೀವಿಸುವಾಗ, ಪ್ರಪಂಚದಲ್ಲಿ ಜೀವಿಸುವಾಗ ಆ ದೇವರಿಗೆ ಮಹಿಮೆ ಹೊಂದುವಂತ ರೀತಿಯಲ್ಲಿ ಬದುಕೋದನ್ನು ಆಕ್ಚುಲಿ
ಇದನ್ನು ಸೆಲ್ಫ್ ಕಂಟ್ರೋಲ್ ಇಲ್ಲಾಂದ್ರೆ ಸೆಲ್ಫ್ ಡಿಫೆನ್ಸ್ ಇಲ್ಲ ಸೆಲ್ಫ್ ಡಿಸಿಪ್ಲಿನ್ ಆ ಆ ವಿಲ್ ಪವರ್ ಅಂದೆಲ್ಲ ನಾವು ಹೇಳಬಹುದು. ಇದೇ ರೀತಿಯಾಗಿ ನಾವು ನೋಡೋದಾದ್ರೆ ಒಬ್ಬ ವಿಶ್ವಾಸಿಯ ಜೀವನದಲ್ಲಿ ಬಹಳ ಮುಖ್ಯವಾಗಿರೋ ಒಂದು ವಿಷಯ ಅವನ ಆತ್ಮ ಸಂಯಮನವನ್ನು, ಆ ಮನಸ್ಸಿನ ಕಂಟ್ರೋಲ್ ಮಾಡೋದು. ಎಲ್ಲದಕ್ಕೇನು ಕಾರಣ ನಾನು ಕಳೆದ ಭಾಗದಲ್ಲಿನೇ ಹೇಳಿದೆ, ಹೃದಯದಿಂದ ಫಸ್ಟ್ ಹುಟ್ಟುತ್ತಾ ಇರೋದು. ಅದೊಂದು ರಿಫ್ಲೆಕ್ಷನ್ ಕಣ್ಣಲ್ಲಿ ಕಾಣಿಸ್ತಾ ಇರೋದ ನಾನು ನೋಡಿದೆ. ಇಲ್ಲಿ ನಾನು ಕೇಳ್ತಾ ಇರೋದು ಹೇಳಿದ್ರೆ ಮನಸ್ಸಲ್ಲಿ ಹುಟ್ಟುವಂತ ಕಾರ್ಯಗಳಾಗಲಿ, ಒಂದು ಸಿಟ್ಟು ಇರ್ಬೋದು, ಒಂದು ಆಸೆ ಇರ್ಬೋದು, ಇಲ್ಲ ಯಾವುದೋ ಒಂದು ಫಿಸಿಕಲಿ ಆಕ್ಟಿವಿಟೀಸ್ ಇರ್ಬೋದು. ಅದನ್ನೇ ಎಲ್ಲಿ ಬೇಕು, ಎಷ್ಟು ಬೇಕು ಅಂತ ಕಂಟ್ರೋಲ್ ಮಾಡಿಕೊಂಡು ಬೇರೆ ಯಾರಿಗೇನು ನಮ್ಮಿಂದ ಹಿಂಸೆ ಆಗದಲ್ಲೇ ದೇವರನ್ನ ಮಹಿಮೆ ಪಡಿಸುವಂತ ವ್ಯಕ್ತಿಯಾಗಿ ಇನ್ನೊಬ್ಬರಿಗೆ ತೋರಿಸ್ಪಡುವಾಗ ಈ ರೀತಿಯಲ್ಲಿ ಒಂದು ವಾಕ್ಯ ನೋಡ್ಕೊಳ್ಳೋಣ. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 25, 26, 27. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 25, 26, 27. ನಾನೇ ಓದ್ತೀನಿ. 25ರಲ್ಲಿ ಅದರಲ್ಲಿ ಹೋರಾಡುವವರೆಲ್ಲರೂ ಎಲ್ಲಾ ವಿಷಯಗಳಲ್ಲಿ ಮಿತವಾಗಿರುತ್ತಾರೆ. ಅವರು ಬಾಡಿ ಹೋಗುವ ಜಯಮಾಲಿಕೆಯನ್ನು ಹೊಂದುವುದಕ್ಕೆ ಸಾಧನೆ ಮಾಡುತ್ತಾರೆ. ನಾವಾದರೂ ಬಾಡಿ ಹೋದ ಜಯಮಾಲಿಕೆಯನ್ನು ಹೊಂದುವುದಕ್ಕೆ ಸಾಧನೆ ಮಾಡುವವರಾಗಿದ್ದೇವೆ. ಇಲ್ಲಿ ಹೇಳುವಂತ ಒಂದು ಸಂಗತಿ, ಈಗ ಸ್ಪೋರ್ಟ್ಸ್ ಮ್ಯಾನ್ಸ್ ಇಲ್ಲ ಸ್ಪೋರ್ಟ್ಸ್ ಆ ರೀತಿಯಲ್ಲಿ ಎಲ್ಲರಿಗೆಲ್ಲಾದ್ರೂ ಒಂದು ಕಾಂಪಿಟೇಷನ್ ಅಂತ ಇರುವಾಗ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅವರೆಲ್ಲಾ ವಿಷಯಗಳನ್ನ ಒಂದು ಕಂಟ್ರೋಲ್ ಇರುತ್ತೆ ನೋಡಿ. ವಿಷಯಗಳಲ್ಲಿ ಮಿತವಾಗಿರ್ತಾರೆ ಅಂದ್ರೆ ಒಂದು ಕಂಟ್ರೋಲ್ ಇರುತ್ತೆ ಎಲ್ಲದರ ಮೇಲೆನೆ. ಆ ಕಂಟ್ರೋಲ್ ಇಟ್ಕೊಂಡು ಅದು ಬೇಕಾಗಿದ್ದಂತ ರೀತಿಯಲ್ಲಿ ಉಪಯೋಗಿಸುವಾಗ ಅದು ಯಾವುದು ಪ್ರಾಪಂಚಿಕವಾಗಿರೋದು ಒಂದು ವಿಷಯಕ್ಕೋಸ್ಕರ ಆದ್ರೆ, ನಾವಾದ್ರೂ ಬಾಡಿ ಹೋಗದ ಜಯಮಾಲಿ ಅಂದ್ರೆ ಅವರಿಗೆ ಸಿಕ್ಕ ಒಂದು ಹಾರ ಆಗಲಿ ಬಾಕಿರೋದಾಗಲಿ ನಶಿಸು ಹೋಗುವಂಥದ್ದು. ಇಲ್ಲಿ ನಾವಾದ್ರೂ ಅಂದ್ರೆ ಅಪೊಸ್ತಲರ ಲೆಕ್ಕದಲ್ಲಿ ನಾವಾದ್ರೂ ಬಾಡಿ ಹೋಗದ ಜಯಮಾಲಿಕೆಯನ್ನು ಹೊಂದುವುದಕ್ಕೆ ಸಾಧನೆ ಮಾಡುವವರಾಗಿದ್ದೇವೆ. ಅಂದ್ರೆ ನಮ್ಮ ಉದ್ದೇಶ ಏನಂತ ಹೇಳಿದ್ರೆ ಆ ಜಡ್ಜ್ಮೆಂಟ್ ಡೇ ಅಲ್ಲಿ, ಆ ಫೈನಲ್ ಡೇ ಅಲ್ಲಿ ನಾವು ಅಲ್ಲಿ ನಿಂದಿರುವಾಗ ನಶಿಸು ಹೋಗದೇ ಇರುವಂತ ನಿತ್ಯ ಜೀವವನ್ನು ಪಡ್ಕೊಳ್ಳಿಕ್ಕೆ ಅದೇನಿಲ್ಲಿ ಹೇಳ್ತಾ ಇರೋದು, ಬಾಡಿ ಹೋಗದ ಜಯಮಾಲಿಕೆಯನ್ನು. 26ನೇ ವಾಕ್ಯ ಬರುವಾಗ, ಹೀಗಿರಲಾಗಿ ನಾನು ಸಹ ಗುರಿ ಗೊತ್ತಿಲ್ಲದವನಾಗಿ, ಅಂದ್ರೆ ಈ ಒಂದು ವಿಷಯದಲ್ಲಿ ನಾವು ಇರುವಾಗ ಒಂದು ವಿಶ್ವಾಸಿಯಾಗಿ ದೇವರ ಬಗ್ಗೆ ತಿಳಿದ್ರಂತ ವಿಶ್ವಾಸಿ ಇರುವಾಗ ನಮಗೆ ಒಂದು ಗುರಿ ಇರುತ್ತೆ, ಒಂದು ಲಕ್ಷ್ಯ ಇರುತ್ತೆ. ನಮ್ದು ಲಕ್ಷ್ಯ ಏನು ಯಾವುದು ಅಂತ ಇರೋದು ಅದು ದೇವರ ಕಡೆಗಿರುತ್ತೆ. ಇಲ್ಲಿ ನೋಡಿ, ಹೀಗೆಲ್ಲಾಗಿ ನಾನು ಸಹ ಗುರಿ ಗೊತ್ತಿಲ್ಲದವನಾಗಿ ಓಡದೆ ಬೇಕಂದಿರುವ ಅವರಂದೇ ಓಡುತ್ತೇನೆ. ಪೌಲನು ಹೇಳ್ತಾರೆ, ನಾನು ಗಾಳಿಯನ್ನು ಗುದ್ದುವವನಾಗಿರದೆ, ಅಂದ್ರೆ ನನ್ನ ಜೀವನವನ್ನು ವ್ಯರ್ಥ ಮಾಡದಲ್ಲೇ ಗೆಲ್ಲಬೇಕವನಾಗಿ ಗುದ್ದಾಡುತ್ತೇನಂದ್ರೆ ಈ ಪ್ರಾಪಂಚಿಕವಾಗಿರೋ ಸಂಗತಿಗಳ ಜೊತೆ ಆ ಪರಲೋಕದ ಆ ಪರಿಸ್ಥಿತಿ ನಮಗೆ ಸಿಗಲಿಕ್ಕೋಸ್ಕರ, ಆ ಸಿದ್ಧತೆಯನ್ನು ಸಿಗಲಿಕ್ಕೋಸ್ಕರ ಇಲ್ಲಿರೋದು ಪ್ರಾಪಂಚಿಕವಾಗಿರೋದಂತ ವಿಷಯಗಳಿಗೋಸ್ಕರ ನಾನು ಯಾವಾಗಲೂ ಆ ವಿಷಯದಲ್ಲಿ ನಾನು ಯಾವಾಗಲೂ ಗುದ್ದಾಡ್ತಾ ಇರ್ತೀನಿ. ಯಾಕಂದ್ರೆ ಅವ್ರ ಜೊತೆ ನಾನು ಫೈಟ್ ಮಾಡ್ತಾ ಇರ್ತೀನಿ. ಯಾಕಂದ್ರೆ ಸದಾ ಕಾಲವನ್ನು ಇದೇ ಪ್ರೇರಣೆಯನ್ನು ಪ್ರಾಪಂಚಿಕವಾಗಿರೋ ಶಾರೀರವಾಗಿರ್ಬೋದು, ಆತ್ಮೀಯ ವಿಷಯಗಳಿರ್ಬೋದು, ಇಲ್ಲ ಆದ್ರೆ ಯಾವುದೋ ಒಂದು ವಿಷಯದಲ್ಲಿ ಇರ್ಬೋದು, ದೇವರ ಮಕ್ಕಳನ್ನೇ ಪ್ರಾಪಂಚಿಕ ಕಡೆ ತಳ್ಳಲಿಕ್ಕಿರೋದಂತ ಕಾರ್ಯಗಳು ಒಬ್ಬ ವಿಶ್ವಾಸಿಯ ಜೀವನದಲ್ಲಿ ನಡೆಯುತ್ತೆ. ಒಂದು ಅವಿಶ್ವಾಸಿ ಜೀವನದಲ್ಲಿ ಇದು ಯಾವುದು ಕಾರ್ಯಗಳು ನಡೆಯಲ್ಲ. ಯಾವಾಗ ಒಬ್ಬ ವ್ಯಕ್ತಿ ದೇವರ ಕಡೆಗೆ ತಿರುಗುವಾಗ ಬರುವಂತ ಕಾರ್ಯಗಳು ಅವನು ಗುದ್ದಾಡಬೇಕಾಗುತ್ತೆ. ಅವನ ಆಸೆಗಳಿಗೆ ಜೊತೆ ಗುದ್ದಾಡಬೇಕಾಗುತ್ತೆ. ಅವನ ಚಿಂತೆಗಳ ಜೊತೆ ಗುದ್ದಾಡಬೇಕಾಗುತ್ತೆ. ಅವನ ಮನಸ್ಸಲ್ಲಿ ಆಗುವಂತ ಆಲೋಚನೆಗಳಿಲ್ಲ, ಅವನ ಬಾಯಲ್ಲಿ ಬರುವಂತ ಮಾತುಗಳು, ಇಲ್ಲಾಂದ್ರೆ ಬೇರೆಯವ್ರು ಕೇಳಿಸುವಂತ ಮಾತುಗಳ ಜೊತೆ ಗುದ್ದಾಡಬೇಕಾಗುತ್ತೆ. ಇದೆಲ್ಲ ಆ ಜೀವನದಲ್ಲಿ ಬರುತ್ತೆ ಅಂತ ಹೇಳಿ ನಮ್ಮನ್ನ ನಾವು ಎಚ್ಚರಿಕೆ, ನಮ್ಮ ಗುರಿ ಏನಂತ ಗೊತ್ತಾಗುವಾಗ ಬಾಕಿ ದಾರಿಯಲ್ಲಿ ಬರ್ತಾರೆ. ಈ ಕುದುರೆ ಹೋಗುವ ನೋಡೋದಲ್ಲ 2 ಕಣ್ಣು ಹಿಂಗೆ ಕಟ್ಟಿರುತ್ತೆ. ಯಾಕಂದ್ರೆ ಅಕ್ಕಪಕ್ಕದಲ್ಲಿ ಬರೋದು ಯಾವುದು ಕಾಣಿಸ್ಬಾರ್ದು, ಮುಂದೆ ಅದರಿಂದ ಇದು ಮಾತ್ರ ಕಾಣಿಸ್ಬಾರ್ದು ದೇಶದಲ್ಲಿ. ಅದೇ ರೀತಿಯಲ್ಲಿ ಪ್ರಿಯರೇ, ವಿಶ್ವಾಸಿಯಾಗಿರುವಂತ ದೇವರ ಸತ್ಯವೇದವನ್ನು, ದೇವರ ವಾಕ್ಯವನ್ನು ತಿಳಿದಿರೋಂಥ ದೇವರಾತ್ಮನ ಪ್ರಭಾವ ಇರೋಂಥ ವ್ಯಕ್ತಿಗಳು ಅವ್ರಿಗೆ ಗುರಿ ಮುಖ್ಯವಾಗಿರ್ಬೇಕು. ಹಲವಾರು ಸಂಗತಿಗಳ ಎಡಗಡೆಯಿಂದ ಬಲಗಡೆಯಿಂದ ಎಲ್ಲ ಬರುತ್ತೆ. ಅದ್ರ ಜೊತೆ ಎಲ್ಲ ಗುದ್ದಾಡಿ ನಾವು ಹೋಗ್ಲೇಬೇಕಾಗತ್ತೆ. ಅಲ್ಲಿ ಯಾವುದೋ ಒಂದು ಅಡ್ಡ ಬಂದಿದೆ ಅಂತ ಅಲ್ಲಿ ನಿಲ್ಲಕ್ಕೆ ಆಗಲ್ಲ. ಇಲ್ಲಿ 27ನೇ ವಾಕ್ಯಕ್ಕೆ ಬರುವಾಗ, ಇದರನ್ನು ಹೋರಾಟಕ್ಕೆ ಕರೆದ ಮೇಲೆ ನಾನೇ ಅಯೋಗ್ಯನೆಂದೆನಿಸಿಕೊಂಡೇನೋ ಎಂಬ ಭಯದಿಂದ ನನ್ನ ಮೈಯನ್ನು ಜಜ್ಜಿ ಸ್ವಾಧೀನ ಮಾಡಿಸಿಕೊಳ್ಳುತ್ತೇನೆ. ಇಲ್ಲಿ ಪೌಲನು ಹೇಳುವ ಒಳ್ಳೆ ಒಂದು ಮೆಸೇಜ್.
ಶಾರೀರಿಕ ಅಭಿಲಾಷೆ ಇರಬಹುದು, ಇಲ್ಲಾಂದ್ರೆ ಇನ್ನೇನೇನೋ ಯಾವುದೋ ಒಂದು ಇರ್ಬೋದು. ಯಾವುದಾದ್ರೂ ಅಂತ ಒಂದು ರೀತಿಯಲ್ಲಿ ನಾನು ಮಾಡುವಂತ ಪ್ರಬೋಧನೆ ಹೇಳ್ಕೊಂಡು, ಇಲ್ಲಾಂದ್ರೆ ವಾಕ್ಯಗಳನ್ನ ಹೇಳಿ, ಇನ್ನೊಬ್ರು ನಾಳೆ ಇವ್ರು ಈ ವಾಕ್ಯ ಎಲ್ಲ ಹೇಳ್ತಾ ಇರ್ತಾರೆ. ಆದ್ರೆ ಇವ್ರ ಜೀವನದಲ್ಲಿ ಎಷ್ಟು, ಯಾವ ರೀತಿಯಲ್ಲಿ ಎಂಥ ಜೀವನ ಇವ್ರು ಮಾಡ್ತಾ ಇರೋದ್ರಿಂದ ಹೇಳಬಾರದು ಅಂತ ಒಂದೇ ಉದ್ದೇಶದಲ್ಲಿ ವಿಶ್ವಾಸಿಗಳಾಗಿರೋದು ನಾವು ನಮ್ಮ ಮನಸ್ಸನ್ನು, ನಮ್ಮ ಶರೀರವನ್ನು ಕಂಟ್ರೋಲ್ ಅಲ್ಲಿ ಇಟ್ಕೊಬೇಕಾಗಿದೆ. ಏನ್ ಮಾಡಬೇಕು, ಎಷ್ಟು ಮಾಡಬೇಕು ಅಷ್ಟೇ ಮಾಡಬೇಕಾಗಿರೋದು ದೇವರ ಸಾನ್ನಿಧ್ಯದಲ್ಲಿ. ದೇವರಿಗೆ ಇಷ್ಟವಾಗಿರೋದಂತ ಕಾರ್ಯ. ಪೌಲೋನು ದೇವರು ಪುನರುತ್ಥಾನ ಆದ ಮೇಲೆ ಡೈರೆಕ್ಟ್ ಆಗಿ ದೇವರಿಂದ ಒದೆ ತಿಂದಿರದ ವ್ಯಕ್ತಿ. ಆ ವ್ಯಕ್ತಿಗೆ ಅಷ್ಟೊಂದು ದೇವರು ಅನುಗ್ರಹಿಸಿ ದೇವರು ಎಲ್ಲಾ ಶಕ್ತಿಯನ್ನು ಕೊಟ್ಟಿದ್ರು. ಆ ಮನಸ್ಸಿಗೆ ಅನಿಸ್ತಾ ಇದೆ, ಪ್ರಾಪಂಚಿಕವಾಗಿರೋದು ಯಾವ ಶೋಧನೆಯನ್ನು ನನ್ನ ಶರೀರಕ್ಕಾಗಲಿ ನನ್ನ ಮನಸ್ಸಿಗೆ ಬರಲೇಬಾರದು ಅಂತ ಹೇಳಿ ಅದನ್ನ ಗಟ್ಟಿಯಾಗಿ ಅದನ್ನ ನನ್ನ ಮೈಯನ್ನು ಜಜ್ಜಿ ಸ್ವಾಧೀನ ಮಾಡಿಸಿಕೊಳ್ಳುತ್ತೇನೆ ಅಂತ ಹೇಳಿದ್ರೆ, ಮೈಯನ್ನು ಗಾಯ ಮಾಡ್ಕೊಳ್ತೇನೆ ಅಂತ ಅಲ್ಲ, ಎಲ್ಲಾ ಸಿದ್ಧತೆಯನ್ನು ಮಾನಸಿಕವಾಗಿರೋ ಶರೀರ ಎಲ್ಲಾ ಸಿದ್ಧತೆಯನ್ನು ಸದಾ ಕಾಲವನ್ನು ನಾನು ಪ್ರಯತ್ನ ಮಾಡ್ತಾ ಇರ್ತೇನೆ ಅಂತ. ಈಗ ನಮಗೇನಾದ್ರೂ ಒಂದು ಟೆನ್ಷನ್ ಬಂದಿದೆ, ಇಲ್ಲ ಯಾವುದೋ ಒಂದು ವಿರುದ್ಧವಾಗಿ ಕೋಪಗಳಾಗಿ ಮಾತುಗಳಾಗಲಿ ಈ ವಿಷಯಗಳು ಬರುವಾಗ ಆಟೋಮ್ಯಾಟಿಕ್ ಆಗಿ ನಮ್ಮ ಬಾಯಿಂದ ಕೆಟ್ಟ ಮಾತುಗಳು ಬರುತ್ತೆ. ನಮ್ಮ ಬಗ್ಗೆ ಯಾರೋ ಏನೋ ಒಂದು ಹೇಳಿದ್ರು, ಇಲ್ಲ ನಾವೇನೋ ಟೆನ್ಷನ್ ಅಲ್ಲಿ ಇದ್ದೇನೆ, ಅವಾಗ ಯಾರು ಏನು ಹೇಳಲ್ಲ, ಹೇಳೋದು ಬೇಕಾಗಿಲ್ಲ, ಸುಮ್ಮನೆ ನೋಡಿದ್ರು ಕೂಡ ನಮ್ಮ ಬಗ್ಗೆ ಏನೋ ಮಾತಾಡ್ತಾ ಇದ್ದಾರೆ, ನಮ್ಮ ಬಗ್ಗೆನೇ ಹೇಳ್ತಾ ಇರೋದು. ಇಲ್ಲ ಯಾರಾದ್ರೂ ಪಕ್ಕದಲ್ಲಿ ಕೂತ್ಕೊಂಡು ನಗಾಡಿದ್ರು ಸಾಕು, ಇಬ್ರು ಮಾತಾಡ್ತಾ ಇದ್ದಾರೆ, ನನ್ನನ್ನು ನೋಡಿ ನನ್ನ ನಗಾಡಿರೋದು, ನನ್ನನ್ನು ನೋಡಿ ಆಡ್ಕೊಂಡಿರೋದು ಅಂತ ಭಾವನೆ ಇಲ್ಲ. ಯಾಕಂದ್ರೆ ಆಲ್ರೆಡಿ ನಾವು ಸಿಟ್ಟಲ್ಲಿ ಇದ್ದೇನೆ, ಟೆನ್ಷನ್ ಅಲ್ಲಿ ಇದ್ದೇನೆ. ಪ್ರಿಯರೇ, ಈ ಟೆನ್ಷನ್, ಈ ಸಿಟ್ಟು, ಈ ಭಾವಗಳೆಲ್ಲ ಪ್ರಾಪಂಚಿಕವಾಗಿರೋದು ಮನುಷ್ಯನಲ್ಲಿ ಉಂಟಾಗದಂತ ಕಾರ್ಯವಾಗಿದ್ರೆ, ಪ್ರಿಯರ ವಿಶ್ವಾಸಿಗಳಾಗಿರೋದನ್ನ ನಾವು ಪವಿತ್ರಾತ್ಮನನ್ನು ಅರಿತವರಾಗಿ ಪವಿತ್ರಾತ್ಮನ ಗರ್ಭಗುಡಿಯಾಗಿ ನಮ್ಮ ದೇಹವನ್ನ ಕೊಟ್ಟಿರುವಂತ ನಾವು ಖಂಡಿತವಾಗಲು ನಮ್ಮ ಈ ಕೋಪವನ್ನು, ನಮ್ಮ ಈ ಸಿಟ್ಟನ್ನು, ನಮ್ಮ ಈ ಟೆನ್ಷನ್, ನಮಗೆ ಯಾಕೆ ಟೆನ್ಷನ್ ಆಗ್ತಾ ಇರೋದು? ಯಾವ್ದ್ರ ಮೇಲೆ ನಮಗೆ ಕಮ್ಮಿ ಆಗುತ್ತೋ ಅಲ್ಲಿ ಟೆನ್ಷನ್ ಜಾಸ್ತಿ ಆಗುತ್ತೆ. ಊಟ ಮಾಡ್ಲಿಕ್ಕೆ ಕೈಯಲ್ಲಿ ದುಡ್ಡಿಲ್ಲ ಆದ್ರೆ ಟೆನ್ಷನ್ ಆಗುತ್ತೆ. ಇಲ್ಲ ಬೇರೆ ಯಾವ್ದೊಂದು ಬಸ್ಗೆಲ್ಲ ಹೋಗ್ಬೇಕು, ಬಸ್ಗೆ ದುಡ್ಡಿಲ್ಲ ಆದ್ರೆ ಟೆನ್ಷನ್ ಆಗುತ್ತೆ. ಪ್ರಿಯರಿಗೆ ಈಗ ಇದು ಯಾವುದನ್ನು ಅಲ್ಲಿ ಟೆನ್ಷನ್ಗಳಿಗೆ ಇರೋದು ಕಾರ್ಯ. ನಮ್ಮ ಮನಸ್ಸಲ್ಲಿ ನಾವು ಬೇರೆಯವ್ರ ಯೋಜನೆ ಮಾಡಿ ಬೇರೆಯವರಿಗೆ ತಲೆ ಕೆಡಿಸ್ಕೊಂಡು ಇರೋದು, ಅವ್ರ ಬಗ್ಗೆ ಇರೋದು ಮಾತುಗಳು, ಅವ್ರ ಬಗ್ಗೆ ಇರೋದು ಹೊಟ್ಟೆ ಕಿಚ್ಚಿರ್ಬೋದು, ಅಸೂಯೆ ಇರ್ಬೋದು, ಈ ತರ ಹಲವಾರು ವಿಷಯಗಳು ಹೃದಯದಲ್ಲಿ ತುಂಬಿಸಿ ಅದರಿಂದ ಟೆನ್ಷನ್. ಇಲ್ಲಿ ನೋಡಿ, 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ, ಮನುಷ್ಯರು ಸಹಿಸಬಹುದಾದ ಶೋಧನೆ ಹೊರತು ಬೇರೆ ಯಾವುದನ್ನು ನಿಮಗೆ ಸಂಭವಿಸಲಿಲ್ಲ. ದೇವರು ನಂಬಿಗಸ್ತನು, ನಿಮ್ಮ ಶಕ್ತಿಯನ್ನು ಮೀರುವ ಶೋಧನೆಯನ್ನು ನಿಮಗೆ ಬರಗೊಡಿಸದೆ ನೀವು ಅದನ್ನು ಸಹಿಸುವುದಕ್ಕೆ ಶಕ್ತರಾಗುವಂತೆ ಶೋಧನೆಯಾಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಸಿದ್ಧ ಮಾಡುವ ನಮ್ಮ ದೇವರೇ. ಇಂಥ ದೇವರ ನೋಡಿ ಪ್ರಿಯರೇ, ನಮ್ಮೆಲ್ಲ ಟೆನ್ಷನ್ ಏನ್ ಹೇಳಿ, ನಮ್ಗೆ ಯಾವ್ದನ್ನ ಇಲ್ಲಿ ಹೇಳ್ತಾರ ವಾಕ್ಯ ಹೇಳ್ತಾರ, ಮನುಷ್ಯರು ಅವರಿಗೆ ತಡ್ಕೊಳ್ಳಿಕ್ಕೆ ಆಗೋದಕ್ಕಿಂತ ಹೆಚ್ಚಾಗಿರೋದು ಯಾವುದೋ ಹಿಂಸೆ ಆಗಲಿ, ಯಾವುದೋ ನೋವುಗಳಾಗಿ, ಯಾವುದು ಕಷ್ಟಗಳು ಕೊಡಲ್ಲ. ಎಲ್ಲರ ಜೀವನದಲ್ಲಿ ಕಷ್ಟಗಳು ಬಂದಿದೆ, ಯಾರ ಜೀವನದಲ್ಲಿ ಬಂದಿಲ್ಲ? ನಮ್ದು ಇಡೀ ಬೈಬಲ್ ನಾವು ನೋಡೋದಾದ್ರೆ, ದೇವರನ್ನ ನಂಬಿ ದೇವರ ಜೊತೆಯಲ್ಲಿ ದೇವರು ಮಾತಾಡುವಂತ ವ್ಯಕ್ತಿಗಳ ಜೊತೆ ಆಗಲಿ, ದೇವರ ಪುತ್ರನಿಗೆ ಆಗಲಿ, ಇದೇ ರೀತಿಯಲ್ಲಿ ಹಲವಾರು ಶೋಧನೆಗಳು, ಹಲವಾರು ಟೆನ್ಷನ್, ಹಲವಾರು ಅವ್ರ ಕಂಟ್ರೋಲು, ಸೆಲ್ಫ್ ಕಂಟ್ರೋಲ್ ಅಂತ ಇರೋದು ಕಳ್ಕೊಳ್ಳೋದಂತ ಲೆವೆಲ್ ಅಲ್ಲಿ ಎಷ್ಟೋ ಉದಾಹರಣೆಗಳಿದೆ. ಇಲ್ಲಿ ಆ ತರ ಹೇಳ್ತಾರೆ ನೋಡು, ದೇವರ ಮಕ್ಕಳಿಗೆ ದೇವರು ಒಂದು ಟೆನ್ಷನ್ ಇಲ್ಲದ್ರೆ ಆ ತರ ಏನಾದ್ರೂ ಒಂದು ಬರುವಾಗ ಆ ಒಂದು ಶಕ್ತಿಯನ್ನು ದೇವರು ಕೊಟ್ಟಿರ್ತಾರೆ. ಅದು ದೇವರ ನಂಬಿರೋದ ಮಕ್ಕಳಿಗೆ ದೇವರು ಕೊಡುವಂತ ಪ್ರತ್ಯೇಕವಾಗಿರೋ ಶಕ್ತಿ. ಯಾಕಂದ್ರೆ ಅವ್ರಿಗೆ ತಡ್ಕೊಳ್ಳಿಕ್ಕೆ ಆಗೋದಿಲ್ಲಿರೋದು. ಎಷ್ಟೋ ಜನರು ಹೇಳ್ತಾ ಇರ್ತಾರೆ, ನನ್ನ ಜೀವನದಲ್ಲಿ ಎಷ್ಟೋ ಕಷ್ಟಗಳು ಬಂದಿದೆ, ಎಷ್ಟೋ ನೋವುಗಳು ಬಂದಿದೆ, ಎಂಥದೆಂತೆಲ್ಲ, ಯಾವತ್ತೂ ನಾನು ಈ ರೀತಿಯಲ್ಲಿ ಬದುಕ್ತೀನಿ ಅಂತ ನಾನು ಅನ್ಕೊಂಡಿರಲಿಲ್ಲ, ಯಾವತ್ತೂ ನಾನು ಇಷ್ಟು ವರ್ಷ ಜೀವಿಸ್ತೀನಂತ ನಾನು ಅನ್ಕೊಂಡಿರಲಿಲ್ಲ. ಆದ್ರೂ ನನ್ನ ದೇವರು ಅತಿಶಯಕರವಾದ ಶಕ್ತಿಯಲ್ಲಿ ನನ್ನ ಕೈ ಹಿಡಿದು ನಿಲ್ಲಿಸಿದ್ದಾರೆ ಅಂತ ಸಾಕ್ಷಿ ಹೇಳುವುದು. ಯಾಕೆಂದ್ರೆ ಹೇಳಿ, ಆ ದೇವರು ಒಬ್ರಿಗೆ ಒಂದು ಇದು ಕೊಡುವಾಗ ಆ ಮಗನಾಗಲಿ ಮಗಳಿಗೆ ಆಗಲಿ ದೇವರಿಗೆ ಇಷ್ಟವಾಗಿರೋದ್ರಿಂದೇನೆ, ದೇವರ ದಾರಿಯಲ್ಲಿ ನಡೀಲಿಕ್ಕೋಸ್ಕರನೇ, ದೇವರಿಂದ ದೂರ ಹೋಗಬಾರದು, ದೇವರ ಪ್ರೀತಿ ಏನಂತ ತಿಳ್ಕೊಳ್ಬೇಕು ಅನ್ನೋ ಉದ್ದೇಶದಲ್ಲಿನೇ ಏನ್ ಮಾಡ್ತಾ ಇದ್ದಾರೆ, ಕೆಲವೊಂದು ಶೋಧನೆಗಳು, ಕೆಲವೊಂದು ಕಷ್ಟಗಳು, ನೋವುಗಳು ಬರುತ್ತೆ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಆ ಮಗನ ಮಗಳು ಅದರಿಂದ ನನ್ನನ್ನೇ ಇಲ್ಲ
ಕೆಲವರಿಗೆ ಇದ್ದಾರಲ್ಲ, ಏನಾದ್ರೂ ಒಂದು ಸಣ್ಣ ಶೋಧನೆ ಬಂದ್ರೆ ಸಾಕು. ತಕ್ಷಣ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಓ ಇದಕ್ಕೆ ಬಂದಿರೋದಕ್ಕೇನೆ ಈ ಶೋಧನೆ ಬಂದಿರೋದು. ಈ ರೀತಿಯಲ್ಲಿ ಕೂಟಕ್ಕೆ ಕೂತಿರೋದಕ್ಕೇನೆ ಶೋಧನೆ ಬಂದಿರೋದು. ಎಷ್ಟೋ ಜನ ತಿರುಗಿ ಹೋಗಿದ್ದಾರೆ. ಕಳೆದ ಭಾಗದಲ್ಲಿ ನಾನು ಹೇಳಿದೆ, ಯೇಸು ಕ್ರಿಸ್ತನಿಗೆ ಎಷ್ಟೋ ಶಿಷ್ಯರಿತ್ತು. ಯೇಸು ಕ್ರಿಸ್ತನು ನನ್ನ ಶರೀರವನ್ನು, ರಕ್ತವನ್ನು ನೀವು ತಿನ್ನಬೇಕಾಗುತ್ತೆ ಅಂತ ಹೇಳುವುದು ಯಾವುದು ಏನು ಒಂದು ಅರ್ಥ ಮಾಡ್ಕೊಳ್ಳೋದಲ್ಲೇ ಜೊತೆಯಲ್ಲಿರೋ ಬಂದಿರೋದು ಒಂದು ಅದು ಅಷ್ಟು ಶಿಷ್ಯರು ಹೋಗಿದ್ರು. ಅವ್ರು ಯಾರು ವಾಪಸ್ ಬರ್ಲಿಲ್ಲ. ಉಳಿದಿರೋದು ಈ 12 ಜನ ಬಿಟ್ರೆ. ಪ್ರಿಯರೇ, ಇಲ್ಲಿ ನೋಡಿ, ನಮಗೆ ಸಹಿಸ್ಲಿಕ್ಕೆ ಅದಂತೆ ನಾನು ಹೇಳ್ತಾ ಇರೋದು ಅಂತ ಹೇಳಿದ್ರೆ, ನಮ್ಮ ಕಂಟ್ರೋಲ್ ಯಾವತ್ತೂ ಕಳ್ಕೊಂಬಾರ್ದು. ದೇವರು ನಮಗೆ ಕೊಟ್ಟ ಕಂಟ್ರೋಲ್ ಇದೆಯಲ್ಲ, ಮುಂದೆ ಒಂದು ಪ್ರಶ್ನೆ ಇದ್ರೆ, ಇದು ಮುಂದೆ ಒಂದು ಸಿಂಹ ಬಂದಿದೆ, ದಾನಿಯೇಲ ಮುಂದೆ ಸಿಂಹ ಬಂದಿಲ್ವಾ, ಅದು ಏನ್ ಪ್ರಶ್ನೆ, ಅದು ಏನ್ ಮಾಡ್ಬೇಕಂತ ದೇವರಿಗೆ ಗೊತ್ತಿರುತ್ತೆ. ಈ ತಿಳುವಳಿಕೆ ನಮ್ಮಲ್ಲಿರುವಾಗ ಪ್ರಾಪಂಚಿಕವಾಗಿರೋದು ಯಾವ ಸಂಗತಿಗಳು ನಮ್ಮ ಜೀವನದಲ್ಲಿ ಬರಲಿ, ಯಾವುದನ್ನು ಎದುರಬೇಕಾಗಿಲ್ಲ. ಇನ್ನೊಂದು, 1 ಥೆಸಲೋನಿಕೆ ಬರೆದ ಪತ್ರಿಕೆ 5ನೇ ಅಧ್ಯಾಯ. ಈಗ ನಮ್ದು ಟೆಂಪ್ಟೇಷನ್ ಬರುತ್ತೆ, ನಮಗೆ ಶೋಧನೆಗಳು ಬರುತ್ತೆ, ಎಷ್ಟು ಬೇಕಾದ್ರೂ ಅದು ಬರ್ಬೋದು. ಆದ್ರೆ ನೋಡಿ, ಇಲ್ಲಿ 1 ಥೆಸಲೋನಿಕೆ 5ನೇ ಅಧ್ಯಾಯದಲ್ಲಿ 6ನೇ ವಾಕ್ಯದಲ್ಲಿ, ಆದ ಕಾರಣ ಅಂದ್ರೆ ಈ ಟೆಂಪ್ಟೇಷನ್ ಎಲ್ಲ ಬರುತ್ತೆ, ಶೋಧನೆಗಳು ಬರುತ್ತೆ, ಆದ ಕಾರಣ ನಾವು ಇದರರಂದೇ ನಿದ್ದೆ ಮಾಡದೆ. ಇಲ್ಲಿ ನಿದ್ರೆ ಮಾಡದೆ ಅಂತ ಹೇಳುವಾಗ, ಈ ರಾತ್ರಿ ಮಲಗುವಾಗ ಆ ನಿದ್ರೆ ಎಲ್ಲ ಹೇಳ್ತಾ ಇರೋದು, ಸದಾ ಕಾಲವನ್ನು ಎಚ್ಚರಿಕೆಯಾಗಿ ಪಾಪ ಮಾಡದಲ್ಲೇ ದೇವರ ದಾರಿಯಲ್ಲಿ ನಡಿಬೇಕು. ಇದು ಇಲ್ಲಿ ಇದರಂತೆ ಅಂದ್ರೆ ಬೇರೆಯವ್ರ ತರ ಲೇಸಿನೆಸ್ ಅಲ್ಲಿ, ಇಲ್ಲಾಂದ್ರೆ ದೇವರ ವಾಕ್ಯದಲ್ಲಿ ಆಸಕ್ತಿ ಇಲ್ಲದಲ್ಲೇ, ಇಲ್ಲಾಂದ್ರೆ ದೇವರ ಕಡೆಗೆ ಚಿಂತೆ ಇಲ್ಲದಲ್ಲೇ, ಗುರಿ ಇಲ್ಲದಲ್ಲೇ, ಕಂಟ್ರೋಲ್ ಇಲ್ಲದಲ್ಲೇ, ನಂಬಿಕೆ ಇಲ್ಲದಲ್ಲೇ, ಇದೆಲ್ಲ ನೋಡ್ಕೊಳ್ತದೆ ನೋಡಿ. ಆದ ಕಾರಣ ನಾವು ಇದರಂತೆ ನಿದ್ದೆ ಮಾಡದೆ ಎಚ್ಚರವಾಗಿರೋಣ, ಸ್ವಸ್ಥಚಿತ್ತರಾಗಿರೋಣ. ಇದು ಏನಕ್ಕೆ ಹೇಳಿದ್ರೆ, ಈ ಎಚ್ಚರಿಕೆ ಸ್ವಸ್ಥತೆ ಏನಕ್ಕೆ ಬೇಕಾಗಿ, ಆ ನ್ಯಾಯ ತೀರ್ವಿಕೆಗೆ, ಆ ಫೈನಲ್ ಜಡ್ಜ್ಮೆಂಟ್ಗೆ ಬೇಕಾಗಿರೋದ್ರಿಂದ ಎರಡು ಮುಖ್ಯವಾಗಿರೋದು ವಿಷಯ. ಒಂದು ಎಚ್ಚರಿಕೆ, ಯಾವ ಗಳಿಗೆಯಲ್ಲಿ ಬೇಕಾದ್ರೂ ಕರ್ತನಾದ ಯೇಸು ಕ್ರಿಸ್ತು ಬರ್ಬೋದು. ಆ ಕರ್ತನಾದ ಯೇಸು ಕ್ರಿಸ್ತನು ಬಂದ್ರೆ, ಈ ಭೂಮಿಯಲ್ಲಿ ನಾವು ಬದುಕಿರೋ ಸಮಯದಲ್ಲಿ ಮಾಡಿರೋಂಥ ಕಾರ್ಯಗಳನ್ನು, ಒಳ್ಳೇದನ್ನು ಕೆಟ್ಟದನ್ನು ಸೆಪರೇಟ್ ಮಾಡಿಬಿಟ್ಟು, ಅವರು ಒಂದು ಕಡೆ ಒಳ್ಳೇದನ್ನು ಮಾಡಿದಂತ ಕುರಿಗಳನ್ನು, ಕೆಟ್ಟದನ್ನು ಮಾಡಿದಂತ ಆಡುಗಳನ್ನು ತರ ನಿಲ್ಲಿಸ್ತಾರೆ ಅಂತ ಆ ಆ ಎಚ್ಚರಿಕೆ, ಇದು ಖಂಡಿತ ಆಗುತ್ತೆ ಅಂತ ನಂಬಿಕೆ, ಇದು ನಮ್ಮಲ್ಲಿ ಇರಬೇಕು ಅಂತ ದೇವರ ವಾಕ್ಯ ಹೇಳ್ತಾ ಇರೋದು. ನಮ್ಮ ಜೀವನದಲ್ಲಿ ಯಾವ ಸಿಚುವೇಶನ್ ಬಂದ್ರು, ಎಂತ ಕಠಿಣವಾದ ಸಮಯ ಬಂದ್ರು, ಎಷ್ಟೊಂದು ಶೋಧನೆಗಳಿಗೆ ಹೇಗಿರಬೇಕು ಅಂತ ಪೌಲನು ಹೇಳ್ತಾನೆ. ನಾವು ಯಾವ ರೀತಿಯಲ್ಲಿ ಅದನ್ನೇ, ಎಷ್ಟೇ ಕಷ್ಟಗಳು ಬರಲಿ, ಎಷ್ಟೋ ನೋವುಗಳು ಬರಲಿ, ಬಟ್ ಅದನ್ನ ಎಚ್ಚರಿಕೆ ಅಂದ್ರೆ, ಫಿಲಿಪಿಯದವರಿಂದ ಬರೆದ ಪತ್ರಿಕೆ 4ನೇ ಅಧ್ಯಾಯ 12 ಮತ್ತೆ 13. ಬಡವನಾಗಿರಲು ಬಲ್ಲೆನು, ಸಮೃದ್ಧಿ ಉಳ್ಳವನಾಗಿರಲು ಬಲ್ಲೆನು, ನಾನು ತೃಪ್ತನಾಗಿದ್ರು, ಹಸಿದವನಾಗಿದ್ದರು, ಸಮೃದ್ಧಿ ಉಳ್ಳವನಾಗಿದ್ದರು, ಕೊರತೆ ಉಳ್ಳವನಾಗಿದ್ರು, ಯಾವ ತರದ ಸ್ಥಿತಿಯಲ್ಲಿರುವವನಾದರೂ ಅದರ ಗುಟ್ಟು ನನಗೆ ತಿಳಿದಿದೆ. ಪ್ರಿಯರೇ, ಇಲ್ಲಿ ಈ ಗುಟ್ಟೇನು ಎಲ್ಲ ನೀವು ಎಷ್ಟೋ ಸೇರಿ ಓದಿದೆ ಅಂತ ವಾಕ್ಯ. ಪೌಲನು ಹೇಳ್ತಾ ಇರೋದು, ನನ್ನ ಜೀವನದಲ್ಲಿ ಯಾವ ಸ್ಥಿತಿ ವಿಶೇಷ ಬರಲಿ, ಎಷ್ಟು ಕೆಟ್ಟದ್ದು ಬರಲಿ, ಎಷ್ಟು ಒಳ್ಳೇದಾಗಲಿ, ಎಷ್ಟು ಆಸ್ತಿವಂತನಾಗಲಿ, ಎಷ್ಟು ತೃಪ್ತನಾಗಿರ್ಲಿ, ಎಷ್ಟು ಸಮೃದ್ಧಿ ಉಳ್ಳವನಾಗಿ, ಇದೆಲ್ಲ ಕೇಳಿದನ್ನು ಕೂಡ, ಯಾವ ತರ ಸ್ಥಿತಿಯಲ್ಲಿದ್ದಾದನ್ನು ಕೂಡ ಅದರ ಗುಟ್ಟು ನನಗೆ ತಿಳಿದಿದೆ. ಆ ಗುಟ್ಟು ಯಾವ್ದು ಹೇಳಿ, ನನ್ನನ್ನು ಬಲಪಡಿಸುವ ಆತನಲ್ಲಿದ್ದುಕೊಂಡು ಎಲ್ಲಕ್ಕೂ ನನ್ನ ಶಕ್ತಿ. ಇದು ಇಲ್ಲಿ ಪೌಲನು ಹೇಳ್ತಾರೆ ಒಂದು ವಿಷಯ ಅಂತ ಹೇಳಿದ್ರೆ, ಪೌಲನು ಅವನ್ ಸೆಲ್ಫ್ ಕಂಟ್ರೋಲ್ ಬಗ್ಗೆ, ಕಂಟ್ರೋಲ್ ಬಗ್ಗೆ, ಇಲ್ಲಾಂದ್ರೆ ಅವನ ಬಾಡಿನ ಕಂಟ್ರೋಲ್ ಮಾಡ್ಬೋದು, ಇಲ್ಲ ನನಗೆ ನಾನು ಯಾರ ಮೇಲೆ ಸಿಟ್ಟು ಮಾಡ್ಕೊಳ್ಳಲ್ಲ, ನಾನು ಯಾರ ಜೊತೆನೂ ಜಗಳ ಮಾಡ್ಕೊಳ್ಳಲ್ಲ, ಇಲ್ಲ ಯಾರ ಬಗ್ಗೆನೂ ಬೇರೆ ರೀತಿಯಲ್ಲಿ ಯೋಚನೆ ಮಾಡಲ್ಲ, ಯಾವಾಗಲೂ ಒಳ್ಳೆ ಸಮಾಧಾನದಿಂದ ಈ ಒಂದು ನಂಬಿಕೆ ಅಲ್ಲ ಇಲ್ಲಿ ಪೌಲನು ಇರೋದು. ನಾವೆಲ್ಲ ಹೇಳ್ಬೋದು ಬೇಕಾದ್ರೆ, ಇಲ್ಲ ನನಗೆ ನನ್ನ ಮೇಲೆ ಒಳ್ಳೆ ಕಂಟ್ರೋಲ್ ಇದೆ. ಆದ್ರೆ ಪೌಲನು ಇಲ್ಲಿ ಹೇಳ್ತಾ ಇರೋದು, ಪ್ರಿಯರೇ, ಒಳ್ಳೆ ಒಂದು ತಿಳುವಳಿಕೆ, ನಮ್ದು ಎಷ್ಟು ಕಂಟ್ರೋಲ್, ಎಷ್ಟು ಇದು ನಾವು ಮಾಡ್ಕೊಂಡ್ರು ಕೂಡ ಅದು ಬಲಹೀನವಾಗಿರೋದು, ಮಾನುಷಿಕವಾಗಿರೋದು, ಪ್ರಾಪಂಚಿಕವಾಗಿರೋದು. ಯಾಕಂದ್ರೆ ನಾವೆಲ್ಲ ಪ್ರಪಂಚದ ಸೃಷ್ಟಿ. ದೇವರು ನಮ್ಮನ್ನ ಸೃಷ್ಟಿ ಮಾಡಿ ನಮ್ಮ ಇದರಲ್ಲಿ ಊದಿನ ಕೂಡ ಪ್ರಪಂಚದಲ್ಲಿ ತೆಗೆದ್ರು. ಇಲ್ಲಿ ದೇವರ ಒಳಗಡವರು ಊದಿರದಂತ ಆ ಶ್ವಾಸವು, ಆತ್ಮ ಮಾತ್ರ ಇಲ್ಲಿಂದ. ಆ ಆತ್ಮ ನಮ್ಮೊಳಗೆ ತಿಳುವಳಿಕೆಯಲ್ಲಿರುವುದರಿಂದ ಆ ಗುಟ್ಟೆ ಏನಂತ ಹೇಳಿದ್ರೆ, ನನ್ನನ್ನ ಬಲಪಡಿಸುವ ಆತನೊಬ್ಬ ಇದ್ದಾನೆ. ನನಗೆ ಏನ್ ಶೋಧನೆ ಬಂದ್ರೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ, ಅದ್ರ ಬಗ್ಗೆ ಚಿಂತೆ ಮಾಡಲ್ಲ. ಅದನ್ನೆಲ್ಲ ನನ್ನ ಕಾಪಾಡುವಂತ, ನನ್ನ ಬಲಪಡಿಸುವಂತ ಆತನಲ್ಲಿರುವಂತ ನಂಬಿಕೆ. ಪ್ರಿಯರೇ, ಅಲ್ಲಿ ಪೌಲನು
ಸ್ವಂತ ಶಕ್ತಿ ಮೇಲೆ ಡಿಪೆಂಡ್ ಆಗಲಿಲ್ಲ. ಜ್ಞಾನೋಕ್ತಿಗಳ ಪುಸ್ತಕ 16ನೇ ಅಧ್ಯಾಯ 32ನೇ ವಾಕ್ಯದಲ್ಲಿ ದೀರ್ಘಶಾಂತಿಯು ದೀರ್ಘಶಾಂತಿಯನು ಸೂರ್ಯನಿಗಿಂತಲೂ ಶ್ರೇಷ್ಠ, ತನ್ನನ್ನು ಆಳುವವನು ಪಟ್ಟಣವನ್ನು ಗೆದ್ದವನಕ್ಕಿಂತಲೂ ಬಲಿಷ್ಠ. ಇಲ್ಲಿ ಒಂದು ಒಳ್ಳೆ ವಿಷಯ, ದೀರ್ಘಶಾಂತಿ ಅಂತ ಹೇಳಿದ್ರೆ ನಿಮ್ಗೆಲ್ಲ ಗೊತ್ತಿರೋದು. ಇಲ್ಲಿ ತನ್ನನ್ನೇ ಆಳುವನು ಅಂತ ಹೇಳುವಾಗ ನಮ್ಮ ಮೇಲೆ ನಾವೇ ಕಂಟ್ರೋಲ್ ಮಾಡಿಕೊಂಡು ನಮ್ಮ ಮನಸ್ಸನ್ನೇ, ನಮ್ಮ ಹೃದಯವನ್ನೇ, ನಮ್ಮ ಕೈಗಳನ್ನೇ, ಕಾಲುಗಳನ್ನೇ, ನಾಲಿಗೆಯನ್ನೇ, ನಮ್ಮ ಕಣ್ಣುಗಳನ್ನೇ, ನಮ್ಮ ಕಿವಿಗಳನ್ನೇ ಎಲ್ಲವನ್ನು ಕಂಟ್ರೋಲ್ ಅಲ್ಲಿ ಹಿಡ್ಕೊಳ್ಳುವಂತ ಒಂದು ವ್ಯಕ್ತಿ, ಅದೇನೆ ತನ್ನನ್ನೇ ಆಳುವವನು. ಪ್ರಿಯರೇ, ಇವತ್ತು ನಿಜವಾಗಲೂ ನಾವು ಯೋಚನೆ ಮಾಡಬೇಕು, ಪ್ರಾಪಂಚಿಕವಾಗಿರೋದು ಕಾರ್ಯಗಳಲ್ಲಿ ನಮಗೆ ಆ ಕಂಟ್ರೋಲ್ ಇದೆಯಾ? ನಮ್ಮ ಮೇಲೆ ಇರೋದು ಕಂಟ್ರೋಲ್. ನಾವು ಬಾಕಿ ಇರೋರ ಮೇಲೆಲ್ಲ ಕಂಟ್ರೋಲ್ ಮಾಡ್ಲಿಕ್ಕೆ ತುಂಬಾ ಪ್ರಯತ್ನ ಪಡ್ತೀವಿ. ಅದು ಎಲ್ಲಿ ಸಣ್ಣ ಅವಕಾಶ ಸಿಕ್ಕಿದ್ರೆ ಸಾಕು, ಅಲ್ಲಿ ಕೂತ್ಕೊಳ್ಳಿ, ಇಲ್ಲಿ ನಿಂತ್ಕೊಳ್ಳಿ, ಇದು ಮಾಡ್ಕೊಳ್ಳಿ, ಅದು ಮಾಡ್ಕೊಳ್ಳಿ, ಆ ಕೆಲಸ ಮಾಡಿ. ಇದು ಪ್ರಾಪಂಚಿಕ ಮನುಷ್ಯನೊಂದು ಪ್ರಾಬ್ಲಮ್. ಆದ್ರೆ ಅವನವನ್ನ ಕಂಟ್ರೋಲ್ ಮಾಡ್ಲಿಕ್ಕೆ, ನಮ್ಮನ್ನ ನಾವು ಕಂಟ್ರೋಲ್ ಮಾಡ್ಲಿಕ್ಕೆ ಇರೋದಿಲ್ಲ. ಸಣ್ಣ ಉದಾಹರಣೆ ಹೇಳ್ತೀನಿ. ಯಾವುದೋ ಇಷ್ಟವಾಗಿರೋದಂತ ಒಂದು ಭಕ್ಷಣ ಪದಾರ್ಥವನ್ನು ನಮ್ಮ ಮುಂದೆ ಟೇಬಲ್ ಮೇಲೆ ಇದೆ, ತುಂಬಾ ಚೆನ್ನಾಗಿದೆ, ನಮಗೆ ಅದು ಬಹಳ ಇಷ್ಟ. ಆದ್ರೆ ನಮ್ಮ ಶರೀರ ಸ್ಥಿತಿ ಇಲ್ಲ, ಶರೀರ ಸ್ಥಿತಿ ಬಿಟ್ಟಾಕಿ, ಈಗ ಪೇಷಂಟ್ ಆಗಿ ಶುಗರ್ ಇರೋದು, ಬಾಕಿ ಇರೋದು, ಇಲ್ಲದ್ರೆ ಆತರ ಏನಾದ್ರೂ ಇರೋರ ಬಗ್ಗೆ ನಾನು ಹೇಳ್ತಾ ಇಲ್ಲ. ಕೆಲವರಿಗೆ ಇದು ನೋಡಿದ ಕೂಡಲೇ ಕಂಟ್ರೋಲ್ ಹೋಗ್ಬಿಡುತ್ತೆ. ಅದೇನಾಗಿದ್ದು ಬರ್ಲಿ, ನೋಡ್ಕೊಳ್ಳೋಣ, ತಿಂದಾದ್ಮೇಲೆ ತಾನೆ ಆಮೇಲೆ ಎಷ್ಟು ವರ್ಷ ಬದುಕೋ ಗೊತ್ತಿಲ್ಲ, ಒಟ್ಟು ತಿಂದು ಸಾಯೋಣ. ಇದೇ ತರ ಇದು ಒಂದು ಉದಾಹರಣೆ ನಾನು ಹೇಳಿದ್ರೆ, ಮನುಷ್ಯನ ಶರೀರ ಸಂಬಂಧಪಟ್ಟಿರುವ ಎಲ್ಲಾ ಕಾರ್ಯಗಳಲ್ಲಿನೂ ಇದು ಅನ್ವಯ ಆಗುತ್ತೆ. ಅವ್ನು ಕಂಟ್ರೋಲ್ ಮಾಡ್ಬೇಕಾಗಿರೋದು ಎಷ್ಟೋ ಸಂಗತಿಗಳಿದ್ರು ಅದು ಕಂಟ್ರೋಲ್ ಮಾಡ್ಲಿಕ್ಕೆ ಆಗದಲ್ಲಿರುವಂತ ಸಂಗತಿ. ಇಲ್ಲಿ ತನ್ನನ್ನ ಆಳುವವನು, ಅದಂದ್ರೆ ಹೇಳಿದ್ರೆ ಆ ಸೆಲ್ಫ್ ಕಂಟ್ರೋಲ್, ನಮ್ಮ ಮನಸ್ಸು ಮೇಲೆ ಕಂಟ್ರೋಲ್ ಇರುವಂತ. ಅದೇ ಜ್ಞಾನೋಕ್ತಿಗಳು 16ನೇ ಅಧ್ಯಾಯ 24ನೇ ವಾಕ್ಯದಲ್ಲಿ ಸವಿನುಡಿಯು ಜೇನು ಕೂಡ ಆತ್ಮಕ್ಕೆ ಸಿಹಿ, ಎಲುಬಿಗೆ ಕ್ಷೇಮ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ಬಾಯಿಂದ ಹೊರಡ್ತಾ ಮಾತುಗಳ ಬಗ್ಗೆ ಇಲ್ಲಿ ಒಂದು ಹಿಂಡು ಕೊಡ್ತಾ ಇರೋದು. ಯಾಕಂದ್ರೆ ಎಷ್ಟೋ ಮಾತುಗಳು ಕಂಟ್ರೋಲ್ ಇಲ್ಲದಲ್ಲೇ ನಾನು ಮಾತಾಡಿ ನಮ್ಮ ಕೈಯಿಂದ ಹೊರಡ ಹೋಗಾದ್ಮೇಲೆ ಏನು ಮಾಡ್ಲಿಕ್ಕೆ ಆಗದಲ್ಲಿ ಇರುವಂತ ಮಾತುಗಳು ಸದಾಕಾಲವನ್ನು ಬರುವಂತ ವ್ಯಕ್ತಿಗಳಲ್ಲಿ ಇಲ್ಲಿ ನಾನು ಹೇಳ್ತಾ ಇರೋದಂತ ಹೇಳಿದ್ರೆ, ಪವಿತ್ರಾತ್ಮಕ ಭಾವ ಇರೋಂಥ, ಪ್ರಭಾವ ಇರುವಂತ ವ್ಯಕ್ತಿಗಳಲ್ಲಿ ಇರ್ಬೇಕಾಗಿರೋದು ಆ ಒಳ್ಳೆ ಮಾತು. ಅಂದ್ರೆ ಆ ಪವಿತ್ರಾತ್ಮ ನಮ್ಮ ಹೃದಯಗಳಿರುವಾಗ ಪವಿತ್ರಾತ್ಮ ನಮಗೆ ಹೇಳಿಕೊಡ್ತಿರೋ ಮಾತುಗಳೇನು ಕೆಟ್ಟ ಮಾತುಗಳಿರಲ್ಲ, ಭಯಗೊಳಗಲಿರಲ್ಲ, ಗುಣಗುಟ್ಟದಿರಲ್ಲ. ನಾವು ಹೇಳುವ ಒಂದು ಮಾತುಗಳು ಅದು ಯಾವುದಕ್ಕೆ, ಅದು ಜೇನ್ ತರ ಮಧುರವಾಗಿರುತ್ತೆ, ಸ್ವೀಟ್ ಆಗಿರುತ್ತೆ. ಅದು ಆತ್ಮಕ್ಕೆ, ನಮ್ಮ ಆತ್ಮಕ್ಕೇನು, ಕೇಳಿಸ್ಕೊಳ್ಳುವಂತ ಆತ್ಮಕ್ಕೇನು ಸಿಹಿಯಾಗಿದೆ. ಅದಿನ್ನು ನಮ್ಮ ಶರೀರಕ್ಕೆ, ಎಲುಬಿಗೆ ಎಲ್ಲದನ್ನು ಒಳ್ಳೆಯದನ್ನೇ ಮಾಡುವಂತ. ಹಂಗಾದ್ರೆ ಪ್ರಿಯರೇ, ನಮ್ಮ ಆತ್ಮಗಳು ನಮ್ಮ ದೇವರ ಮಕ್ಕಳಂದ ನಮ್ಮನ್ನ ನಾವು ಕರೆಯುವಂತ ವ್ಯಕ್ತಿಗಳು ಆಗಿರುವಾಗ ನಮ್ಮಿಂದ ಇದೇ ಆತ್ಮಕ್ಕೆ, ನಮ್ಮ ಆತ್ಮಕ್ಕೇನು, ಬೇರೆಯವರ ಆತ್ಮಕ್ಕೇನು, ನಮ್ಮ ಶರೀರಕ್ಕೇನು, ಬೇರೆಯವರ ಶರೀರಕ್ಕೇನು ಸಿಹಿಯಾಗಿನು ಕ್ಷೇಮವಾಗಿರ್ಬೇಕಾಗಿರೋದಲ್ವಾ? ಆದ್ರೆ ನಮ್ಮ ಕೈಯಲ್ಲಿ, ಖಂಡಿತವಾಗ್ಲೂ ನಮ್ಮ ಕೈಯಲ್ಲಿ ಅದು ಸಾಧ್ಯವಾಗ್ತಾ ಇದೆ. ನಮ್ಮನ್ನ ನಾವು ಪರಿಶೋಧಿಸೋಣ, ನಮ್ಮಲ್ಲಿ ಏನ್ ಕೊರತೆ ಇದನ್ನು ಪರಿಶೋಧನೆ. ಇನ್ನೊಂದು ವಾಕ್ಯಗಳು, ಜ್ಞಾನೋಕ್ತಿಗಳು 18ನೇ ಅಧ್ಯಾಯ 21ನೇ ವಾಕ್ಯದಲ್ಲಿ ಇದು ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ, ಈ ಮಾತುಗಳಲ್ಲಿನೂ ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ನೋಡಿ, ಜೀವನ ಮರಣಗಳು ನಾಲಿಗೆಯ ವಶ, ವಚನ ಪ್ರಿಯರು ಅದರ ಫಲವನ್ನು ಅನುಭವಿಸುವರು. ಅಂದ್ರೆ ಜೀವನ ಮರಣಗಳು ನಾಲಿಗೆ ವಶ ಅಂತ ಹೇಳಿದ್ರೆ, ನಾವು ಹೇಳ್ತಾ ಇರೋದು, ನಮ್ಮ ಬಾಯಿಂದ ಹೊರಡ ಬರ್ತಾ ಇರೋದು ಲೆಕ್ಕದಲ್ಲಿ ಇರಬೇಕು. ನಾವು ಬದುಕಬೇಕಾ, ಜೀವಿಸ್ಬೇಕಲ್ಲ. ಪ್ರಾಪಂಚಿಕವಾಗಿ ಹೇಳೋದಂದ್ರೆ, ಯಾವನಾದ್ರೂ ಒಬ್ಬ ರೌಡಿ ಹತ್ರ, ಇಲ್ಲಾಂದ್ರೆ ಕೊಟೇಶನ್ ಟೀಮ್ ಹತ್ರ ಹೋಗಿ ಅವರಾದ್ರೂ ಹೋಗ್ಬಿಟ್ಟು ನಮ್ಮ ಬಾಯಲ್ಲಿ ಬಂದಾಗ ಅವನಿಗೆ ಬೈದ್ರೆ ನಮ್ ಕತೆ ಮುಗೀತು, ಅಲ್ಲಿಗೆ ನಮ್ಮ ನಾಲಿಗೆಯಿಂದ ಹೊರಟ್ರಿಂದ ನಮ್ ಸಾವಾಯ್ತು. ಅದೇ ರೀತಿಯಲ್ಲಿ ಪ್ರಾಪಂಚಿಕವಾಗಿ ನಾವು ಬದುಕಿದನ್ನು ಕೂಡ ನಮ್ಮ ಬಾಯಿಂದ ಆಗಲೇ ಓದಿದಾಗೆ ಆ ಸವಿ ನುಡಿ ನಮ್ಮ ಆತ್ಮಕ್ಕೇನು, ಇನ್ನೊಂದು ಆತ್ಮನಕ್ಕೇನು ಸಿಹಿ ಆಗಿದಾದ್ರೆ ಅದು ಇನ್ನೇನೆಷ್ಟೋ ವರ್ಷವನ್ನು ಹೆಚ್ಚಾಗಿ ಆಯುಸ್ಸು ನಮಗೆ ಕೊಡುವಂತ ಕಾರ್ಯ ಆಗಿರುತ್ತೆ. ಅದಕ್ಕೇನೆ ಹೇಳ್ತಾರ, ನಾಲಿಗೆಯಲ್ಲಿ ಏನ್ ಮಾತಾಡಿದ್ರು, ಏನ್ ಹೇಳದಾದ್ರೂ ಕೂಡ ಬಹಳ ಎಚ್ಚರವಾಗಿ ಸೆಲ್ಫ್ ಕಂಟ್ರೋಲ್ ಅಲ್ಲಿ ಇರ್ಬೇಕು ಅಂತ. ಅದೇ ಜ್ಞಾನೋಕ್ತಿ 18ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ, ಗಮನಿಸದೆ ಉತ್ತರ ಕೊಡುವವನು ಮೂರ್ಖನೆಂಬ ಅವಮಾನಕ್ಕೆ ಗುರಿಯಾಗುವನು. ಎಲ್ಲ ನಮಗೆ ಈ ಮನುಷ್ಯರಿಗೆ ಒಂದು ಸ್ಪೆಷಾಲಿಟಿ ಇದೆ. ಎಲ್ಲಾದ್ರೂ ಏನಾದ್ರೂ ಒಂದು ಮಾತಾಡ್ಲಿಕ್ಕೆ ಶುರು ಮಾಡಿದ್ಕೊಳ್ಳಿ, ಇದಂತದೇ ಅಂತ ಹೇಳಿಬಿಟ್ಟು ಅದಕ್ಕೆ ಉತ್ತರ ಹೇಳೋದು, ಕ್ವಶನ್ ಗೊತ್ತಾಗೋದಕ್ಕಿಂತ ಮುಂಚೆನೆ ಉತ್ತರ ಹೇಳುವಂತ ವ್ಯಕ್ತಿ. ಅಂದ್ರೆ
ನಮ್ದಾಗಿರೋದು ಪ್ರೊಡಕ್ಷನ್. ನಾವು ಮನಸ್ಸಲ್ಲಿ ಅನ್ಕೊಂಡಿರೋದೇ ಸರಿ. ನಾವೇ ಮಾಡ್ತಾ ಇರೋದು ಸರಿ ಅಂದ್ರೆ ಅವನಿಗೆ ಏನಾಗುತ್ತೆ ಅಂದೇಳಿ ಮೂರ್ಖನಂದ ಅವಮಾನಕ್ಕೆ ಗುರಿಯವನು. ಪ್ರಿಯರೇ, ನಾವು ಯೋಚನೆ ಮಾಡೋಣ. ನಮ್ಮ ಹೃದಯ ಒಳಗಿರುವಂತ ಪವಿತ್ರಾತ್ಮನು ನಮ್ಮನ್ನೇ ಯಾರಾದ್ರೂ ಮೂರ್ಖ, ಇಲ್ಲಾಂದ್ರೆ ನಮ್ಗೆ ಯಾರಾದ್ರೂ ಬೈದ್ರೆ, ಇಲ್ಲಾಂದ್ರೆ ನಮ್ಗೆ ಯಾರಾದ್ರೂ ಕೆಟ್ಟ ರೀತಿಯಲ್ಲಿ ಏನಾದ್ರೂ ಒಂದು ಮಾಡುವಾಗ ನಿಜವಾಗ್ಲೂ ಹೇಳ್ತೀನಲ್ಲ, ನಮ್ಮ ಹೃದಯ ಒಳಗಿರೋ ನಮ್ಮ ಆತ್ಮ, ನಮ್ಮ ಪವಿತ್ರಾತ್ಮನ ಎಷ್ಟು ದುಃಖವಾಗುತ್ತೆ. ಎಷ್ಟೋ ಭಾಗಗಳ ಹಿಂದೆ ಹೇಳಿದ್ದೇನೆ, ಪವಿತ್ರಾತ್ಮನನ್ನು ದುಃಖಪಡಿಸಬಾರದು ಅಂತ. ನಾವು ಯಾರಿಗೆ ಬೈದ್ರೂ ಪವಿತ್ರಾತ್ಮನ ದುಃಖ ಆಗುತ್ತೆ. ನಾವು ಯಾವ ರೀತಿಯಲ್ಲಿ ಇದೇ ರೀತಿಯಲ್ಲಿ ಬಿಹೇವಿಯರ್ ನಮ್ಮಲ್ಲಿದ್ರೆ ಸದಾ ಕಾಲವನ್ನು ನಮ್ಮ ಹೃದಯದಲ್ಲಿ ಅಳ್ತಾ ಕೂತಿರುವಂತ ಪವಿತ್ರಾತ್ಮನ ಪ್ರೇರೆ ಬೇಕಾ ನಮಗೆ. ಇದೆಲ್ಲ ರಿಪೋರ್ಟ್ ಕೊನೆಗೆ ಹೋಗುತ್ತೆ. ಆ ಕೊನೆ ದಿವಸ ಇದೆಯಲ್ಲ, ನ್ಯಾಯದ ತೀರ್ಪಿಗೆ ಸಮಯ, ಆ ಸಮಯದಲ್ಲಿ ಇದಕ್ಕೆಲ್ಲ ಉತ್ತರ ಕೊಡ್ಬೇಕಾಗುತ್ತೆ. ನೋಡಿ, ಅದೇ ಜ್ಞಾನೋಕ್ತಿ ಪುಸ್ತಕ 25ನೇ ಅಧ್ಯಾಯ 28ನೇ ವಾಕ್ಯದಲ್ಲಿ, ಆತ್ಮವನ್ನು ಸ್ವಾಧೀನ ಮಾಡಿಕೊಳ್ಳದವನ್ನು ಗೋಡೆ ಬಿದ್ದ ಹಾಳೂರಿಗೆ ಸಮಾನ. ಅಂದ್ರೆ ಏನು ಪ್ರಯೋಜನ ಇಲ್ಲ, ಯಾರಿಗೇನು ಪ್ರೊಟೆಕ್ಷನ್ ಇಲ್ಲ. ಅವನನ್ನು ಬದುಕಿಸ್ಲಿಕ್ಕೆ ಅವನ ಕೈಯಲ್ಲಿ ಆಗಲ್ಲ, ಬೇರೆಯವರನ್ನು ಪ್ರೊಟೆಕ್ಷನ್ ಮಾಡ್ಲಿಕ್ಕೆ ಅವನ ಕೈಯಲ್ಲಿ ಆಗಲ್ಲ. ನಮ್ಮ ಆತ್ಮನನ್ನು ಸ್ವಾಧೀನ ಮಾಡಿಕೊಳ್ಳೋದಂತ ಹೇಳುವಾಗ ಇಲ್ಲಿ ಹೇಳ್ತಾ ಇರೋದು ನಮ್ಮ ಆತ್ಮನನ್ನೇ ಕಂಟ್ರೋಲ್ ಅಲ್ಲಿ ಹಿಡ್ಕೊಳ್ಳಿಕ್ಕೆ ನಮ್ಮ ಕೈಯಲ್ಲಿ ಆಗಲಿಲ್ಲ ಅಂತ ಹೇಳಿದ್ರೆ, ನಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ನಮ್ಮ ಕೈಯಲ್ಲಿ ಆಗಲಿಲ್ಲ ಅಂದ್ರೆ, ನಮ್ಮ ಆಸೆ ಪಾಸಗಳ ಹಿಂದೆ ನಾವು ಹೋಗೋದಾದ್ರೆ ಯಾವತ್ತೂ ಇದೆಲ್ಲದನ್ನು ಎಷ್ಟೋ ಎಚ್ಚರಿಕೆಯಿಂದ ನಾವು ನೋಡ್ಬೇಕಾಗಿರೋದು. ಸೇವರ ವಿಷಯ ಆಗಲಿ, ಸೇವದ ವಿಷಯ, ಸಭಾಧ್ಯಕ್ಷರ ವಿಷಯ, ಹಿರಿಯರು, ಇದೇ ರೀತಿಯಲ್ಲಿ ಎಲ್ಲದನ್ನು ಹೇಳುವಾಗ ಮುಖ್ಯವಾಗಿ ಅಲ್ಲಿನೂ ಮುಖ್ಯವಾಗಿ ಇದನ್ನು ಬರೆದ ಪತ್ರಿಕೆಯಲ್ಲಿ 1ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ, ಅತಿಥಿ ಸತ್ಕಾರ ಮಾಡುವವನು, ಒಳ್ಳೆಯದನ್ನು ಪ್ರೀತಿಸುವವನು, ಸ್ವಸ್ಥ ಚಿತ್ತನು, ನ್ಯಾಯ ಒಂದನು, ದೇವರ ಭಕ್ತನು, ಜಿತೇಂದ್ರಿಯನು ಆಗಿದ್ದು. ದೇವರ ಸೇವೆ ಹೇಳುವಂಥವ್ರು, ದೇವರ ವಾಕ್ಯ ಹೇಳುವಂಥವ್ರು, ದೇವರ ವಾಕ್ಯ ಓದುವಂಥವರು, ದೇವರ ವಾಕ್ಯವನ್ನೇ ಎಲ್ಲವನ್ನು ಅಂತ ಆ ಜೀವವುಳ್ಳ ವಾಕ್ಯವನ್ನು ಪ್ರೇರೆ ಹಂಗಿರುವಾಗ ಇಲ್ಲಿ ನೋಡಿ ಕೊನೆಯದಾಗಿ ದೇವ ಭಕ್ತನೋ ಜಿತೇಂದ್ರಿಯನು. ಜಿತೇಂದ್ರಿಯನ್ ಅಂತ ಹೇಳಿದ್ರೆ ಅವನು 5 ಇಂದ್ರಿಯಗಳಲ್ಲಿನೂ ಕಂಟ್ರೋಲ್ ಇರುವಂತ ವ್ಯಕ್ತಿ. ಇಲ್ಲಿ ಆದದರಿಂದ ನಮಗೆ ಹೇಳುವಂತ ಪೇತ್ರನ ಹೇಳುವಂತ ಒಂದು ವಿಷಯ ಅಂತ ಹೇಳಿದ್ರೆ, 2 ಪೇತ್ರನು 1ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ, ಈ ಕಾರಣದಿಂದಲೇ ನೀವು ಪೂರ್ಣಾಸಕ್ತಿ ಉಳ್ಳವರಾಗಿ ನಿಮಗಿರುವ ನಂಬಿಕೆಗೆ ಸದ್ಗುಣವನ್ನು, ಸದ್ಗುಣಕ್ಕೆ ಜ್ಞಾನವನ್ನು, ಜ್ಞಾನಕ್ಕೆ ದಮೆಯನ್ನು, ದಮೆಗೆ ತಾಳ್ಮೆಯನ್ನು, ತಾಳ್ಮೆಗೆ ಭಕ್ತಿಯನ್ನು, ಭಕ್ತಿಗೆ ಸಹೋದರ ಸ್ನೇಹವನ್ನು, ಸಹೋದರ ಸ್ನೇಹಕ್ಕೆ ಪ್ರೀತಿಯನ್ನು ಕೂಡಿಸಿರಿ. ಈ 3 ವಾಕ್ಯಗಳಲ್ಲಿ ಎಷ್ಟು ಚಂದವಾಗಿ ಹೇಳ್ತಾರೆ ಅಂತ ಹೇಳಿದ್ರೆ, ನಾವು ಎಲ್ಲಿನೂ ಬೇರೆ ಏನು ಹುಡ್ಕೊಂಡು ಹೋಗ್ಬೇಕಾಗಿಲ್ಲ. ಯಾವುದೋ ಸ್ಪೆಷಲ್ ಆಗಿ ನಾವು ಆಯ್ಕೆ ಮಾಡ್ಕೊಬೇಕಾಗಿಲ್ಲ. ಪೂರ್ಣಾಸಕ್ತಿ ಉಳ್ಳವರಿಗೆ ಯಾವುದ್ರ ಮೇಲೆ, ದೇವರದ ಮೇಲೆ, ದೇವರ ವಾಕ್ಯದ ಮೇಲೆ ಪೂರ್ಣಾಸಕ್ತಿ ಉಳ್ಳವರಾಗಿ ನಿಮಗಿರುವಂತ ನಂಬಿಕೆಗೆ ಸದ್ಗುಣ, ಆ ನಂಬಿಕೆಯಿಂದ ದೇವರಿಂದ ಸಿಕ್ಕುವಂತ ಒಳ್ಳೆ ಗುಣವನ್ನು, ಆ ಗುಣಕ್ಕೆ ಸಿಕ್ಕುವಂತ ಜ್ಞಾನವನ್ನು, ಆ ಜ್ಞಾನಕ್ಕೆ ಸಿಕ್ಕುವಂತ ದಮೆಯನ್ನು, ದಮೆಗೆ ಸಿಕ್ಕುವಂತ ತಾಳ್ಮೆಯನ್ನು, ದೀನ ಮನೋಭಾವ, ಆ ತಾಳ್ಮೆಗೆ ಸಿಕ್ಕುವಂತ ಭಕ್ತಿಯನ್ನು, ಭಕ್ತಿಗೆ ಸಹೋದರ ಸ್ನೇಹವನ್ನು. ಪ್ರೇರ ನೋಡಿ, ಇದೆಲ್ಲ ನಮ್ಮಲ್ಲಿ ಬರಬೇಕು ಅಂತ ಹೇಳಿದ್ರೆ, ಮುಖ್ಯವಾಗಿ ನಮ್ಮಲ್ಲಿ ಇರ್ಬೇಕಾಗಿರೋದು ಅಂತ ಹೇಳಿದ್ರೆ ನಮ್ಮ ತಾಳ್ಮೆ, ನಮ್ಮ ಒಂದು ಕಂಟ್ರೋಲ್, ಸೆಲ್ಫ್ ಕಂಟ್ರೋಲ್. ಇಲ್ಲಿ ಮುಖ್ಯವಾಗಿ ಹೇಳೋದಂತ ಹೇಳಿದ್ರೆ, ಈ ಸೆಲ್ಫ್ ಕಂಟ್ರೋಲಿಗೆ ಸುಮಾರು ಎಕ್ಸಾಂಪಲ್ ಇದೆ. ಹಳೆ ಒಡಂಬಡಿಕೆಯಲ್ಲಿ ಹೊಸ ಒಡಂಬಡಿಕೆ ಸುಮಾರು ಎಕ್ಸಾಂಪಲ್ ಇದೆ. ಜೋಸಫನ ವಿಷಯ ನಿಮಗೆ ಗೊತ್ತು. ಆದಿಕಾಂಡ 39ನೇ ಅಧ್ಯಾಯ 8 ಮತ್ತು 9ನೇ ವಾಕ್ಯದಲ್ಲಿ ಅಲ್ಲಿ ಏನಾಗ್ತಾ ಇರೋದು, ಘಟನೆ ಯಾವ ರೀತಿಯಲ್ಲಿ ಆಗ್ತದೆ. ಜೋಸಫು ಯವನಸ್ಥನು, ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿರೋದಂತ ವ್ಯಕ್ತಿ. ಆ ವ್ಯಕ್ತಿಗೆ ಬೇಕಾದ್ರೆ ಅವನ ಶರೀರ ಸಂತೋಷಕ್ಕೋಸ್ಕರನೋ, ಬಾಕಿ ಅವನಿಗಿಲ್ಲದ್ರೆ ಆ ದೇವರ ದಾರಿ ಅಂತ ಅಲ್ಲಿ ಹೇಳುವಂತ ಒಂದು ಮಾತೇನಂದ್ರೆ 8ನೇ ವಾಕ್ಯದಲ್ಲಿ, ಆ ಅಲ್ಲಿ 8ನೇ ವಾಕ್ಯದ 9ನೇ ವಾಕ್ಯದಲ್ಲಿ ಹೇಳುವಂತ ಒಂದು ವಾಕ್ಯ ಇದೆ, ಮಾತಿದೆ ಅಂದ್ರೆ, ಇಂಥ ಮಹಾ ದುಷ್ಕೃತ್ಯವನ್ನು ನಡೆಸಿ ದೇವರಿಗೆ ವಿರುದ್ಧವಾಗಿ ಹೇಗೆ ನಾನು ಪಾಪ ಮಾಡಲಿ. ಶೋಧನೆಗಳು ಬರುವಾಗ ಪ್ರಿಯರೇ, ಇದೇ ರೀತಿಯಲ್ಲಿ ನಮ್ಮ ಮನಸ್ಸಲ್ಲಿ ನಾವು ಅನ್ಸ್ಕೊಬೇಕು. ಯಾಕಂದ್ರೆ ಪವಿತ್ರಾತ್ಮ ನಮ್ಮಲ್ಲಿ ಕೊಡುವಂತ ಪ್ರಭಾವದಲ್ಲಿ, ನನ್ನ ದೇವರಿಗೆ ಇದೇ ರೀತಿಯಲ್ಲಿ ಈ ಮುಷ್ಕನ್ ಮಾಡಿ ನನ್ನ ದೇವರಿಗೆ ವಿರುದ್ಧವಾಗಿ ನಾನು ಹೇಗೆ ನಡೀಲಿಕ್ಕೆ ಸಾಧ್ಯ, ಹೇಗೆ ಜೀವಿಸ್ಲಿಕ್ಕೆ ಸಾಧ್ಯ ಆಗಲ್ಲ. ಇದು ಇರೋದು ನಂಬಿಕೆ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ದಾವೀದನು
ಒಂದು ಸಮುವೇಲ 24ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ, 11ನೇ ವಾಕ್ಯದಿಂದ ನಾವು ನೋಡೋದಾದ್ರೆ 20ನೇ ವಾಕ್ಯ ತನಕ ನಾವು ನೋಡೋದಾದ್ರೆ ಎಷ್ಟೋ ಘಟನೆಗಳು ಅಲ್ಲಿ. ಸೌಲನ್ನು ಬೇಕಾದ್ರೆ ದಾವೀದನು ಸಾಯಿಸ್ಬೋದು. 11ನೇ ವಾಕ್ಯದಲ್ಲಿ ಆ ಹಿಂದೆಯಿಂದ ನಿಲುವಂಗಿ ಒಂದು ತುಂಡು ಕಂಡ್ರೆ, 12ನೇ ವಾಕ್ಯದಲ್ಲಿ ಆ ಸೌಲನನ್ನು ಯೆಹೋವನಿಗೆ ಒಪ್ಪಿಸುವಂತ, ಅದೇ ರೀತಿಯಲ್ಲಿ ನಾನು ನಿನಗೆ ಯಾವತ್ತೂ ವಿರೋಧವಾಗಿ ಕೈ ಎತ್ತುವಲ್ಲ ಅಂತ ದಾವೀದನು ಹೇಳುವಾಗ, 16ನೇ ವಾಕ್ಯದಲ್ಲಿ ಸೌಲನು ಹೇಳ್ತಾನೆ, ದಾವೀದನೇ ನನ್ನ ಮಗನೇ, ನೀನು ನನಗಿಂತ, 17ನೇ ವಾಕ್ಯ, ನನಗಿಂತ ನೀತಿವಂತನು. ದಾವೀದನ ಬೇಕಾದ್ರೆ ಸಾಯಿಸ್ಬೋದಿತ್ತು, ಯಾಕಂದ್ರೆ ದಾವೀದನ್ನ ಸಾಯಿಸ್ಲಿಕ್ಕೆ ಹೊರಟಿದಂತ ವ್ಯಕ್ತಿ. ಅದಕ್ಕೆ ಹೇಳ್ತಾ ಇರೋದು 19ನೇ ವಾಕ್ಯದಲ್ಲಿ, ಯಾವನಾದ್ರೂ ತನ್ನ ಕೈಗೆ ಸಿಕ್ಕಿದ ವೈರಿಯನ್ನು ಸುರಕ್ಷವಾಗಿ ಸುಕ್ಷೇಮವಾಗಿ ಎಲ್ಲೂ ಕೇಳಲಿಲ್ಲ ಅಂತ. ಹಂಗೆ ನೋಡುವಾಗ ದಾನಿಯೇಲನ ಪುಸ್ತಕದಲ್ಲಿ, ದಾನಿಯೇಲನದು 1ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ, ದಾನಿಯೇಲನು ತಾನು ರಾಜನ ಭೋಜನ ಪದಾರ್ಥಗಳನ್ನು ತಿಂದು ರಾಜನು ಕುಡಿಯುವ ದ್ರಾಕ್ಷರಸವನ್ನು ಕುಡಿದು ತನ್ನನ್ನು ಅಶುದ್ಧ ಮಾಡಿಕೊಳ್ಳದೆ ಹಚ್ಚಿಕೊಳ್ಳಬಾರದೆಂದು ನಿಶ್ಚಯಿಸಿ ಕಂಚುಗೇರಿ ಅಧ್ಯಕ್ಷನಿಗೆ ತಾನು ಅಶುದ್ಧನಾಗಲಾರೆ ಕ್ಷಮಿಸು ಎಂದು. ಬಾಕಿರದ ಕಥೆಗಳೆಲ್ಲ ನಿಮಗೆ ಗೊತ್ತು. ದಾನಿಯೇಲನು ಬೇಕಾದ್ರೆ ರಾಜನಿಗೆ ಸಮಾಗಿರೋದ ರಾಜನ ಏನು ಭಕ್ಷಣ ಇದೇನಿದೆ, ಆ ಭೋಜನ ಪದಾರ್ಥಗಳು ಏನಿದೆ ಅದರಲ್ಲಿ ಒಂದು ಪಾಲು ಕೊಡ್ತಾ ಇರೋದು ಇವರಿಗೆಲ್ಲರಿಗೇನು ಶ್ರೇಷ್ಠರಾಗಿ. ಇವರೆಲ್ಲಾದ್ರೂ ಇನ್ನು 3 ವರ್ಷ ಟ್ರೈನಿಂಗ್ ಆದ್ಮೇಲೆ ಇವರಿಗೆಲ್ಲರಿಗೂ ಒಂದೊಂದು ಪೊಸಿಷನ್ ಕೊಡಬೇಕು ಅಂತ ಹೇಳಿ ಅವ್ರಿಗೆ ಬೇಕಾಗಿರೋದ್ರಿಂದ ಎಲ್ಲದನ್ನು ಕೂಡ. ಆದರೆ ದಾನಿಯೇಲನ ಆ ಒಂದು ಕಂಟ್ರೋಲ್ ದಾನಿಯೇಲನಲ್ಲಿ ತೋರಿಸಿದೆ. ಅದನ್ನೆಲ್ಲ ಕಂಟ್ರೋಲ್ ತೋರಿಸಿ ಆ ದೇವರ ಮಹಿಮೆಗಾಗಿ, ದೇವರ ಶಕ್ತಿಯಲ್ಲಿ, ದೇವರಿಗೋಸ್ಕರ ಆ ದೇವರು ನನಗೆ ಜೊತೆ ಇರ್ತಾನೆ ಯಾವತ್ತೂ, ಈ ಅಶುದ್ಧವಾಗಿರೋದನ್ನೇ ನಾನು ಮಾಡಲ್ಲ ಅಂತ ಹೇಳುದಂತ. ಇನ್ನೊಂದು ವಿಷಯ ಹೇಳೋದಂದ್ರೆ ದಿ ಪರ್ಫೆಕ್ಟ್ ಸೆಲ್ಫ್ ಕಂಟ್ರೋಲ್ ಅಂತ ಹೇಳುವಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು, ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯ 1ನೇ ವಾಕ್ಯದಿಂದ 11ನೇ ವಾಕ್ಯ ತನಕ ನೋಡುವಾಗ, ಆ ಸೈತಾನನಲ್ಲಿ ಶೋಧನೆ ಬರುವಾಗ ಅಲ್ಲಿ ಪ್ರಿಯರೇ 3 ವಿಷಯಗಳಿದೆ. 40 ದಿವಸ ಹಗಲಿನ ಉಪವಾಸ ಇದ್ದು ಅಷ್ಟು ನೋವಲ್ಲಿ, ಬೇಜಾರಲ್ಲಿ. ಈಗ ನಮಗೇನಾದ್ರೂ ಒಂದತ್ತು ಊಟ ತಪ್ಪಿಸಿದ್ರೆ ನಮ್ ಕಂಡೋಳು ಕೆಲವರು ಹೇಳಿದಲ್ಲ, ನನಗೆ ಹೊಟ್ಟೆ ಹಸಿದ್ರೆ ನನಗೆ ಕಣ್ ಕಾಣಲ್ಲ, ಜಗಳ ಮಾಡೋದು, ಅದು ಮಾಡೋದು, ಇದು ಮಾಡೋದು ಅಂತ ಎಲ್ಲರೂ ಹೇಳ್ತಾ ಇರ್ತಾರೆ. ಹೊಟ್ಟೆ ಹಸು ಅಂತ ಹೇಳಿದ್ರೆ ಅವರಿಗೆ ಯಾವತ್ತು ಕಂಟ್ರೋಲ್, ಔಟ್ ಆಫ್ ಕಂಟ್ರೋಲ್ ಆಕ್ಚುಲಿ. ಇಲ್ಲಿ ಹೇಳುವಂತ ಒಂದು ವಾಕ್ಯ ಮತ್ತೆ ಅಂತ ಹೇಳಿದ್ರೆ, ಹೊಟ್ಟೆ ಹಸಿವಾಯ್ತು ಯಾರಿಗೆ? ಕರ್ತನಾದ ಯೇಸು ಕ್ರಿಸ್ತನಿಗೆ. ನಮಗೆ ಹೊಟ್ಟೆ ಹಸಿದ್ರೆ ಯಾವ ರೀತಿ ಇಲ್ಲ, ಆದ್ರೆ ಆ ಸಮಯ ನೋಡಿ, ಇದೇ ತಕ್ಕ ಸಮಯ ಅಂತ ಹೇಳಿ ವಿಶ್ವಾಸ ಜೀವನದಲ್ಲಿ ಸೈತಾನ ಹೆಂಗೆ ಬರ್ತಾನೆ, ಅದೇ ದಿನ ಆ ದೇವರ ಮಗನ ಜೀವನದಲ್ಲಿನೂ ಇದೇ ತರ ಎಂಡ್ರಾಗಿ ಈ ಕಲ್ಲನ್ನು ನೀನು ರೊಟ್ಟಿ ಮಾಡಿ ತಿನ್ನು ಅಂತ ಹೇಳಿದ್ರು. ಯೇಸು ಕ್ರಿಸ್ತನಲ್ಲಿ ಸಾಧ್ಯ ಆಗ್ತಾ ಇತ್ತು. ಆದ್ರೆ ಮನುಷ್ಯರಿಗೆ ಮಾದರಿಯಾಗಿ ಅಲ್ಲಿ ಕಂಟ್ರೋಲ್ ಅಲ್ಲಿ ಈ ತರ ಶೋಧನೆಗಳು ನಿಮ್ಮ ಜೀವನದಲ್ಲಿ ಬರುತ್ತೆ ಎಂದು ಹೇಳಿ ಕಂಟ್ರೋಲ್ ಅಲ್ಲಿ ಮನುಷ್ಯನು ಬರೀ ರೊಟ್ಟಿಯಿಂದಲ್ಲ, ಆ ದೇವರ ಬಾಯಿಯಿಂದ ಬರುವಂತ ಜೀವವುಳ್ಳ ವಾಕ್ಯದಿಂದ ಕೂಡ ಬದುಕ್ತಾ ಇದ್ದಾನೆ ಅಂತ ಹೇಳಿದ್ರು. 2ನೇ ಸರಿ ಕರ್ಕೊಂಡು ಹೋಗಿದ್ರು ಎಲ್ಲಿಗೆ? ದೇವಾಲಯದ ಶಿಖರದ ಮೇಲೆ. ಅಲ್ಲಿ ನಿಂತ್ಕೊಂಡು ಏನಂತ ಹೇಳಿದೆ? ಎಲ್ಲದನ್ನು ಏನಂತ ಹೇಳಿದೆ? ಅಲ್ಲಿನ ಒಂದು ವಿಷಯ, ಪ್ರಾಪಂಚಿಕ ವಿಷಯ. 3ನೇದಾಗಿ ಏನ್ ಬೆಟ್ಟಕ್ಕೆ ಕರ್ಕೊಂಡು ಹೋಗಿದೆ, ನೀನು ನನಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಅಂತ. ಇಡೀ ಪ್ರಪಂಚವನ್ನು ಸ್ವಂತವಾಗಿರೋದಂತ ಕರ್ತನಾದ ಯೇಸು ಕ್ರಿಸ್ತನಿಗೆ ಸೈತಾನನು ಹೇಳುವಂತ ವಿಷಯ ಅಂದ್ರೆ ಬೆಲಹೀನನಾಗಿ ಹೋಗಿದೆ ಅಂತ ಅನ್ಕೊಂಡಿದ್ದಾರೆ. ಯಾರು? ಸೈತಾನ ಅನ್ಕೊಂಡಿದ್ದಾರೆ. ಕರ್ತನಾದ ಯೇಸು ಕ್ರಿಸ್ತನು 40 ದಿವಸ ಹಗಲು ಇರಲು ಉಪವಾಸ ಮಾಡಿದೆಯಲ್ಲ, ಎಲ್ಲದನ್ನು ಬೆಲಹೀನವಾಗಿ, ಏನು ಶಕ್ತಿ ಇಲ್ಲ ಅಂತ ಬರುವಾಗ ನನ್ನ ಮಾತು ಏನ್ ಬೇಕಾದ್ರೂ ನಡೆಯುತ್ತೆ ಅಂತ. ಪ್ರಿಯರೇ, ಇದೆ ಅಂದ್ರೆ ಸೆಲ್ಫ್ ಕಂಟ್ರೋಲ್ ಅಂತ ಹೇಳ್ತಾರೆ. ಇಲ್ಲಿ 3 ವಿಷಯ ಹೇಳಿದ್ರೆ, ಮೊದಲನೇದಾಗಿ ಹೇಳೋದು ದೇಹಕ್ಕೆ ರೊಟ್ಟಿ ಅಂತ ಹೇಳುವಾಗ ದೇಹಕ್ಕೆ ಸಂಬಂಧವಾಗಿರೋದು ವಿಷಯ. ಈ ರೊಟ್ಟಿ ಒಂದು ಎಕ್ಸಾಂಪಲ್ ಆಗಿ ಹೇಳ್ತಾರೆ, ಬಾಕಿ ಇರೋದು ನಾನು ಕೇಳ್ತಾ ಇಲ್ಲ, ನಿಮಗೆ ಎಲ್ಲರಿಗೂ ಗೊತ್ತಿರೋ ವಿಷಯ. ಶರೀರಕ್ಕೆ ಸಂಬಂಧಪಟ್ಟಿರೋದು ಎಲ್ಲ ವಿಷಯವನ್ನು ಅದು ಪ್ರಾಪಂಚಿಕವಾಗಿರೋದು, ಅದ್ರ ಮೇಲೆ ಯಾರು ಕಂಟ್ರೋಲ್ ಇರ್ತಾರೆ. 2ನೇ ಹೇಳ್ತಾರೆ ಅಂತ ಹೇಳಿದ್ರೆ ಪ್ರಾಪಂಚಿಕವಾಗಿರುವಂತ ಕಾರ್ಯಗಳ ಅಂದ್ರೆ ಈ ದೊಡ್ಡ ದೊಡ್ಡ ಹೋನರ್ಸ್, ಇಲ್ಲಾಂದ್ರೆ ಆ ರೀತಿಯಲ್ಲಿ ಬಹುಮತಿಗಳು, ಇಲ್ಲಾಂದ್ರೆ ದೊಡ್ಡ ದೊಡ್ಡ ಸ್ಥಾನಮಾನಗಳು. ಇದೇನೆ ಆ ದೇವಾಲಯದ ಶಿಖರ ಅಂತ ಹೇಳುವಾಗ ಒಂದು ನನ್ನ ಮನಸ್ಸಿಗೆ ಅನಿಸಿರೋದು ವಿಷಯ. 3ನೇ ವಿಷಯ ಅಂತ ಹೇಳಿದ್ರೆ ಹೇಳೊಂದು ಬೆಟ್ಟಕ್ಕೆ ಕರ್ಕೊಂಡೋಗಿ ನನ್ನ ಸಾಷ್ಟಾಂಗ ನಮಸ್ಕಾರ ಮಾಡಿ ಅಂತ ಹೇಳುವಾಗ, ದೇವರನ್ನೊಬ್ಬರನ್ನ ಬಿಟ್ಟು ಬೇರೆ ಯಾರನ್ನು ಆರಾಧನೆ ಮಾಡಬಾರದು ಅಂತ ಹೇಳುವಾಗ ಅದು ದೇವರ ವಿಷಯ. ಪ್ರಿಯರೇ, ದೇಹದ ವಿಷಯದಲ್ಲಿ, ಪ್ರಾಪಂಚಿಕ ವಿಷಯದಲ್ಲಿ, ದೇವರ ವಿಷಯದಲ್ಲಿ
ಒಬ್ಬ ವಿಶ್ವಾಸಿ ಅವನ ಹೃದಯದಲ್ಲಿ ಪವಿತ್ರಾತ್ಮನ ಪ್ರಭಾವ ಇದ್ರೆ, ಅವನಲ್ಲಿ ಆ ಕಾರ್ಯವಿದ್ರೆ, ಅವನಲ್ಲಿ ಆ ವಿಷಯದಲ್ಲಿ ಆಸಕ್ತಿ ಇಂದ ಪ್ರಾರ್ಥನೆ ಮಾಡುವ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಈ 3 ವಿಷಯಗಳಲ್ಲಿನೂ ಕಂಟ್ರೋಲ್ ಇರುತ್ತೆ. 3 ವಿಷಯದಲ್ಲಿನೂ ಅವನ್ ಸೆಲ್ಫ್ ಕಂಟ್ರೋಲ್ ಆಗಿ, ದೇವರ ಮಗನಾಗಿ, ಮಗಳಾಗಿ ನಾನು ಹೇಗಿರಬೇಕು ಅದು ತಿಳುವಳಿಕೆ, ಪವಿತ್ರಾತ್ಮನ ಕೃಪಾವರದ ತಿಳುವಳಿಕೆಯಿಂದ ಅವರು ದೇವರು ಸಿಕ್ಕಿದಂದ ದೇವರ ವಾಕ್ಯ ಮೂಲಕ ಅವರು ಕಲಿತಾರೆ, ತಿಳ್ಕೊಳ್ತಾರೆ, ಮುಂದಿನ ಜೀವನದಲ್ಲಿ ತಿದ್ಕೊಂಡು ನಡೀತಾರೆ. ಆ ತರ ನನಗೆ ನಿಮಗೆ ಎಲ್ಲರಿಗೇನು ಕರ್ತನಾದ ಯೇಸು ಕ್ರಿಸ್ತನ ಕೃಪಾವರದಿಂದ ನಮಗೆ ದೊರಕಿದ ಪವಿತ್ರಾತ್ಮನಿಂದ ಬೇಕಾಗಿರೋದೆಲ್ಲ ದೇವರ ವಾಕ್ಯವನ್ನು, ಆತ್ಮೀಯ ಆಹಾರವನ್ನು ನಮಗೆ ನಾವು ದೊರಕಿ ಮುಂದಿನ ಜೀವನದಲ್ಲಿ ನಮ್ಮನ್ನ ಎಲ್ಲಾದ್ರೂ ನಾವು ಸರಿಪಡಿಸ್ಲಿಕ್ಕಿದ್ರೆ ಸರಿಪಡಿಸಿ ದೇವರ ಇಷ್ಟವಾಗಿರೋ ಮಗನಾಗಿ, ಮಗಳಾಗಿ ಬದುಕುವಾಗೆ ನಿಮ್ಮನ್ನೆಲ್ಲರನ್ನು ದೇವರ ಆಶೀರ್ವದಿಸಲಿ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಯಾವಾಗ